ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಸಿದ್ಧಾಂತ ಶಿಖಾಮಣಿ ವೀರಶೈವ ಧರ್ಮತತ್ವ ಆದಿ ಜಗದ್ಗುರು ರೇಣುಕಾಚಾರ್ಯರು ಅಪಾರ ಮಹಿಮಾ ಸಂಪನ್ನ ಅಗಸ್ತ್ಯ ಮಹರ್ಷಿಗಳು ಯಾವಾಗ ಈ ಒಂದು ದೇಶದಲ್ಲಿರುವ ಸಮಸ್ತ ವೇದ ಆಗಮ ಉಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸ ಆದಿಗಳನ್ನು ಅರ್ಥ ಮಾಡಿಕೊಂಡು ಅವುಗಳ ಬಳಕೆ ನಮ್ಮ ಜೀವನದಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅಂತ ಗೊತ್ತಾಗ್ಲಾರ್ದಂತ ಒಂದು ಸಂದಿಗ್ಧ ಪರಿಸ್ಥಿತಿ. ಒಬ್ಬೊಬ್ಬರು ಒಂದೊಂದು ಸಿದ್ಧಾಂತ ಹೇಳ್ತಾರ, ಅವ್ರ ಸಿದ್ಧಾಂತ ಅವರೇ ಹೇಳ್ತಾರ, ಇವ್ರ ಸಿದ್ಧಾಂತ ಇವರೇ ಹೇಳ್ತಾರ. ಆ ಸಿದ್ಧಾಂತಗಳು ನಮಗ ಯಾವ ಸಿದ್ಧಾಂತ ಹಿಡಿಬೇಕು, ಯಾವ ಸಿದ್ಧಾಂತ ಬಿಡಬೇಕು ಅಂತ ಒಂದು ಮುಜುಗುರದ ಸ್ಥಿತಿ, ಗಲಿಬಿಲಿ ಸ್ಥಿತಿ, ಕನ್ಫ್ಯೂಸ್ ಆದಂತ ಸ್ಥಿತಿ. ಅದು ಎಲ್ಲ ತಿಳ್ಕೊಂಡ ಮೇಲೂ ಯಾವ್ದು ಹಿಡಿಬೇಕು ಯಾವ್ದು ಬಿಡಬೇಕು ಅಂತ ತಿಳಿಲಾರದಂತ ಸ್ಥಿತಿ. ಅದು ಅಂತ ಸ್ಥಿತಿಯೊಳಗ ಅಗಸ್ತ್ಯ ಮಹರ್ಷಿ ಪರಮಾತ್ಮನನ್ನ ಕುರಿತು ತಪಸ್ಸು ಮಾಡ್ಲಿಕ್ಕೆ ಬಿಡ್ತಾನ. ಅವಾಗ ಪರಮಾತ್ಮನೇ ರೇಣುಕಾಚಾರ್ಯ ರೂಪವಾಗಿ ಲಿಂಗದ ಮೂಲಕ ಉದ್ಭವವಾಗಿ ಅಗಸ್ತ್ಯ ಮಹರ್ಷಿ ಇದ್ದಲ್ಲಿಗೆ ಹೋಗಿ ಅವರು ಸಿದ್ಧಾಂತಗಳು ಅನೇಕ ಇದ್ರೂ ಸಹಿತ ಯಾವುದು ಹಿಡಿಬೇಕು ಯಾವುದು ಬಿಡಬೇಕು ಅನ್ನಂತ ಗಲಿಬಿಲಿ ಗೊಂದಲ ಬೇಡ. ಪ್ರತಿಯೊಂದು ಸಿದ್ಧಾಂತ ಕೂಡ ನಮ್ಮ ಜೀವನಕ್ಕೆ ಉಪಯೋಗವಾಗಿರುವಂತಹದ್ದೇ ಆದ. ಆ ಸಿದ್ಧಾಂತದಲ್ಲಿರುವ ಮರ್ಮವನ್ನು ಸರಿಯಾಗಿ ತಿಳಿದುಕೊಂಡು ನಮ್ಮ ಸಾಧನೆಯ ಒಂದೊಂದು ಮೆಟ್ಟಿಲನ್ನಾಗಿ ಮಾಡಿಕೊಂಡು ಮೇಲೆ ಏರಬೇಕು ಅನ್ನೋಂಥ ಒಂದು ಸಮನ್ವಯ ಸಿದ್ಧಾಂತವನ್ನು ಅವ್ರು ಹೇಳಿದರು. ಯಾವ ಸಿದ್ಧಾಂತದ ವಿರುದ್ಧನೂ ಅಲ್ಲ, ಯಾವ ಸಿದ್ಧಾಂತದ ಪರನೂ ಅಲ್ಲ. ಎಲ್ಲ ಸಿದ್ಧಾಂತಗಳಲ್ಲಿರುವ ಶ್ರೇಷ್ಠತೆಯನ್ನ ಮೈಗೂಡಿಸಿಕೊಂಡು ನಾವು ಉದ್ಧಾರ ಆಗಬೇಕೇ ಹೊರತು ಅದರೊಳಗೆ ಅದು ಹೇಳ್ಯಾರ ಇದರೊಳಗೆ ಇದು ಹೇಳ್ಯಾರ ಯಾವುದು ಹಿಡೀಲಿ ಯಾವುದು ಬಿಡಲಿ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅನ್ನೋಂಥ ಮಾತು ಹೇಳ್ತು. ಅವಾಗ ಅಷ್ಟಾವರಣ ಪಂಚಾಚಾರ್ಯ ಶಟಸ್ಥಲ ಸಿದ್ಧಾಂತಗಳು ಹೇಳುವುದಕ್ಕೆ ಅವರು ಉದಯಿಸಿ ಬಂದಿರ್ತಾರೆ, ಅವತರಿಸಿ ಬಂದಿರ್ತಾರೆ. ಆದರೆ ಒಂದೇ ಸಲಕ್ಕೆ ಆ ಸಿದ್ಧಾಂತಗಳನ್ನ ನೇರವಾಗಿ ಹೇಳಿದರೆ ಬೇರೆ ಬೇರೆ ಸಿದ್ಧಾಂತಗಳ ಬಗ್ಗೆ ಸರಿಯಾದ ಕ್ರಮಬದ್ಧವಾದ ತಿಳುವಳಿಕೆ ಇರಲಿಲ್ಲ ಅಂತಂದ್ರೆ ಇದ್ರದ್ದು ಮಹತ್ವ ಸರಿಯಾಗಿ ತಿಳಿಯಂಗಿಲ್ಲ ಅನ್ನೋದಕ್ಕೆ ಅವ್ರೇನ್ ಮಾಡ್ಲಿಕ್ಕತ್ತಾರ, ಇತರ ಸಿದ್ಧಾಂತಗಳ ಕ್ರಮಬದ್ಧವಾದ ಅರ್ಥಗಳನ್ನು ಹೇಳ್ತಾ ಇದ್ದಾರೆ. ಅವು ನಮ್ಮ ಬದುಕಿಗೆ ಅವಶ್ಯಕತೆ ಅದಾವ, ಕೆಲವೊಂದು ಕರ್ಮಕ್ಕೆ ಅವಶ್ಯಕತೆ ಅದಾವ, ಕೆಲವೊಂದು ಉಪಾಸನೆಗೆ ಅವಶ್ಯಕತೆ ಅದಾವ, ಕೆಲವೊಂದು ಜ್ಞಾನಕ್ಕೆ ಅವಶ್ಯಕತೆ ಅದಾವ. ಹೀಗಾಗಿ ಯಾವುದು ಬಿಡಂಗಿಲ್ಲ ಅನ್ನಂತ ವಿಚಾರ ಹೇಳಿ ಈಗ ಪತಂಜಲಿ ಯೋಗ ಸೂತ್ರವನ್ನು ಹೇಳ್ತಾ ಇದ್ದಾರೆ.
ಆ ಪಾತಂಜಲಿ ಯೋಗ ಸೂತ್ರದಲ್ಲಿ ಅಷ್ಟಾಂಗ ಯೋಗ ಹೇಳ್ತಾ, ಆ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಹೇಳಿ ಆಯಿತು. ಮತ್ತೆ ಧಾರಣ ಕೂಡ ನಿನ್ನೆ ಹೇಳಿ ಆಯಿತು. ಧಾರಣ ಅಂತಂದ್ರೆ ಇಲ್ಲೇನ್ ಮಾಡ್ತಾರ, ಎಲ್ಲದ ವಿಷಯಗಳ ಬಗ್ಗೆ ಆಸಕ್ತಿ ಕಳೆದುಕೊಂಡು ಸುಮ್ಮನೆ ಶಾಂತ ಮನಸ್ಕನಾಗಿರುವುದು. ಆ ರೀತಿ ಇರ್ಲಿಕ್ಕೆ ಎಲ್ಲ ವಿಷಯಗಳ ಆಸಕ್ತಿ ಕಳ್ಕೊಂಡು ಶಾಂತವಾಗಿರೋದು ಅದು ಅಷ್ಟು ಸರಳ ಅಲ್ಲ. ಈ ಮನಸ್ಸಿಗೆ ಏನೂ ಕೆಲಸ ಕೊಡಲಿಲ್ಲ, ಅದಕ್ಕೆ ಶಾಂತ ಇರು ಅಂದ್ರೆ ಅದು ಎಂದೂ ಇರಲ್ಲ. ಅದಕ್ಕೆ ಆಕ್ಟಿವ್ ಫೋರ್ಸ್, ಅದು ಕೆಲಸ ಮಾಡ್ತದೋ. ಅದಕ್ಕೆ ಅದು ಏನಾದ್ರೂ ಕೆಲಸ ಮಾಡ್ತಿದ್ರೆ ಅದು ಶಾಂತ ಇರ್ತದ. ಅದು ಏನಾದ್ರೂ ಕೆಲಸ ಮಾಡಲಿಲ್ಲ ಅಂತಂದ್ರೆ, ಖಾಲಿ ಕುಂದಿರ್ಸಿ ಬಿಟ್ಟೆವು ಅಂತಂದ್ರೆ ಅದು ಏನಾರ ಗದ್ದಲ ಮಾಡ್ಬಿಡ್ತು. ಅದ್ರ ಸಲುವಾಗಿ ಏನ್ ಮಾಡ್ತಾರ, ಶಾಂತವಾಗಿರುವುದೇ ಧಾರಣ ಅಂತ ಹೇಳ್ಯಾರ. ಇದು ಅರ್ಧ ಸತ್ಯ. ಬಾಹ್ಯ ವಿಷಯಗಳು, ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತರಾಗಿ ಇರುವುದರ ಬದಲಿ ಅವುಗಳಲ್ಲಿ ನಿರಾಸಕ್ತರಾಗಿ ಅಂತರ್ಮುಖಿ ಆಗಬೇಕು. ಅಂತರ್ಮುಖಿಯಾಗಿ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ ಸಂಬಂಧಿ ಶಿವಯೋಗ ಸಾಧನೆಯಲ್ಲಿ ತೊಡಗಬೇಕು. ಸುಮ್ಮನೆ ಶಾಂತವಾಗಿ ಇರು ಅಂತಂದ್ರೆ ಇಲ್ಲ, ಮನಸ್ಸಿನ ಪ್ರವಾಹಕ್ಕ ಒಂದು ದಾರಿ ತೋರಿಸ್ಬೇಕು. ಒಂದು ನದಿ ಹರಿದು ಬರ್ಲಕತ್ತದ ಅಂತಂದ್ರೆ ಸುಮ್ಮ ತಡದಕ್ಕೆ ಅದು ಇಲ್ಲೇ ಇರು ನಮ್ಮ ಊರಾಗ ಅಂತಂದ್ರೆ ಅದು ಸುಮ್ಮ ಇರ್ತದನ್ರಿ. ಒಂದು ನದಿಗೆ ಅಡ್ಡಗೋಡಿ ಕಟ್ಟಿ ಎಲ್ಲಿ ಹೋಗ್ಬೇಡ, ನಮ್ಮ ಊರಾಗ ಸುಮ್ಮ ತಣ್ಣಗಿರು, ಮುಂದೆ ಹೋಗೋ ಆಸಕ್ತಿ ಬಿಟ್ಬಿಡು, ಅವೆಲ್ಲ ಹರಿದಾಡೋ ಆಸಕ್ತಿ ಬಿಡು, ಇಲ್ಲಿ ತಣ್ಣಗಿರು ಅಂತಂದ್ರೆ ಅದು ಏನ್ ಮಾಡ್ತದ ನದಿ? ಇಡೀ ಊರು ಮುಳುಗಿಸ್ತದ. ನಿಮ್ಮ ಊರಷ್ಟೇ ಅಲ್ಲ, ಸುತ್ತ 100 ಹಳ್ಳಿ ಮುಳುಗಿಸ್ತದ. ಅದಕ್ಕ ಡ್ಯಾಮ್ ಕಟ್ಟಿದ ಮೇಲೆ, ನೀರು ನಿಂದಿರ್ಸಿದ ಮೇಲೆ ಆ ನೀರನ್ನ ಎಲ್ಲಿ ಹರಿಸ್ಬೇಕು, ಹೆಂಗ್ ಹರಿಸ್ಬೇಕು ಅಂತೇಳಿ ಒಂದು ಕ್ರಮಬದ್ಧವಾದ ಸಾಧನೆ ಏನದಲ್ಲ ಅದನ್ನ ಹಚ್ಬೇಕು. ಅದಕ್ಕೆ ಧಾರಣೆ ಅಂತಾರೆ. ಧಾರಣೆ ಅಂದ್ರೆ ಧರಿಸುವುದು. ಕ್ರಮಬದ್ಧವಾದ ಒಂದು ಸಾಧನಾ ವಿಧಾನವನ್ನು ಧಾರಣೆ ಮಾಡೋದು. ಇಲ್ಲಿ ಬರ್ದಾರ ಬರೇ ಎಲ್ಲ ಬಿಟ್ಟು ಸುಮ್ಮ ಶಾಂತಿರು ಅಂತ ಹೇಳ್ಯಾರ. ಎಲ್ಲ ಬಿಟ್ಟು ಶಾಂತಿ ಇರೋದು ಒಂದು ಕಡೆ ತನ್ನ ಮನಸ್ಸಿಗೆ ಬಂದಲ್ಲಿ ಹರಿಯೋದು ಬಿಡಬೇಕು. ಅದು ಕರೆಕ್ಟ್. ಅವ ತನಗೆ ಹೆಂಗ್ ಬೇಕು ಹಂಗೆ ಹರಿಯೋದು ಬಿಡ್ಬೇಕು. ಎದ್ದೊತ್ತದ್ದು ಹರಿಯೋದು ಬಿಟ್ಟು ಅದೇನಾಗಬೇಕು, ಒಂದು ಕ್ರಮಬದ್ಧವಾದ ಚಾನಲ್ನಾಗ ಹರಿಬೇಕು. ಈಗ ಧಾರಣ ಮಾಡೋಣ ಅಂತಂದ್ರೆ ಮುಂದೆ ನೀವು ಏನ್ ಸಾಧಿಸ್ಬೇಕಂತೀರಿ ಆ ಸಾಧನಾ ವಿಧಾನವನ್ನು ಧಾರಣೆ ಮಾಡೋದು. ಅರ್ಥ ಆಗ್ಯದ ಧಾರಣೆ ಅಂದ್ರೆ ಏನಂತ? ನೀವೀಗ ನಿಶ್ಚಲ ಚಿತ್ತ ಆಗಬೇಕಾಗಿತ್ತು, ಉಪಾಸನ ಯೋಗ, ಧ್ಯಾನ ಯೋಗ ಧಾರಣ ಮಾಡಬೇಕು. ನಿರ್ಮಲ ಚಿತ್ತ ಆಗಬೇಕಾಗಿತ್ತು, ಕರ್ಮಯೋಗ ಧಾರಣ ಮಾಡಬೇಕು. ಅಹಂ ಬ್ರಹ್ಮಾಸ್ಮಿ ಅನ್ನಂತ ಜ್ಞಾನ ಬೇಕಾಗಿತ್ತು, ಜ್ಞಾನ ಯೋಗ ಧಾರಣ ಮಾಡಬೇಕು. ಧಾರಣೆ ಮಾಡೋದಂದ್ರೆ ಆ ಪ್ರೊಸೀಜರ್ ಅನ್ನ ತಿಳ್ಕೊಂಡು ಅದರಂಗ ನಮ್ಮ ನಡೆ ನುಡಿಗಳನ್ನು ಸೆಟ್ ಮಾಡೋದು. ಧಾರಣ ಅಂದ್ರೆ ಧರಿಸುವುದು. ಈಗ ಕಂಪ್ಯೂಟರ್ ಅವು ಇರ್ತಾವಲ್ರಿ, ಅದರೊಳಗೆ ಸಾಫ್ಟ್ವೇರ್ ಹಾಕ್ತೀರಾ ಇಲ್ಲ? ಇಲ್ಲ ನಿಮ್ಮ ಮೊಬೈಲ್ನಾಗ ಆ್ಯಪ್ ಅಂತ ಹಾಕೋತಿರಲ್ಲ. ಆ್ಯಪ್ಗಳು ಹಾಕೋ ಅಂತ ಹೇಳಿ ಪ್ಲೇಸ್ಟೋರ್ನಾಗ ಹೋಗಿ ಆ್ಯಪ್ ಹಾಕೋತಿರಲ್ಲ. ತಲೆ ಧಾರಣ ಮಾಡೋದು ಅಂದ್ರೆ ಮತ್ತೇನೇನು?
ಧಾರಣ ಅಂತಂದ್ರೆ ಒಂದು ಸಾಫ್ಟ್ವೇರ್ ಹಾಕೊಳ್ಳೋದು, ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಆ್ಯಪ್ ಹಾಕೊಳ್ಳೋದು, ಇನ್ಸ್ಟಾಲ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಧ್ಯಾನ. ಧ್ಯಾನ ಅಂದ್ರೆ ಧಾರಣದ ಮುಂದಿನ ಹೆಜ್ಜೆ ಇದು. ಧಾರಣದ ಮುಂದಿನ ಹೆಜ್ಜೆ ಇದು. ಧಾರಣ ಮಾಡಿದ್ಮೇಲೆ ಧ್ಯಾನ ಮಾಡೋದಂತಂದ್ರೇನು? ಯಾವ ಸಾಧನಾ ವಿಧಾನವನ್ನ ನೀವು ಧಾರಣೆ ಮಾಡಿರಿ ಆ ಸಾಧನೆಯಲ್ಲೇ ಮುಳುಗದೆ ಧ್ಯಾನ. ಮತ್ತೇನು? ಧಾರಣದ ಮುಂದಿನ ಹೆಜ್ಜೆ ಇದು. ಆ ಸಾಧನಾ ವಿಧಾನದೊಳಗೆ ಮುಳುಗಿ ಮತ್ತೊಂದು ಸಾಧನಾ ವಿಧಾನದ ಕಡೆ ತಲೆ ಹಾಕ್ಲಾರ್ದಂಗಿರೋದು ಅದೇ ಧ್ಯಾನ. ಜಗತ್ತಿನ ಬೇಕಾದಷ್ಟು ದಾರಿಗಳದಾವ. ನೀವು ಯಾವ ದಾರಿ ಹಿಡಿದಿರಿ ಆ ದಾರಿಯಾಗೆ ಇರಬೇಕು. ಧಾರಣದ ಮುಂದಿನ ಹೆಜ್ಜೆ ಅಟೆಂಡ್ ಆಗ್ತಿರ್ ನೋಡಿ. ಡೈಲಿ ವಿಚಾರ ಸಾಗರ, ಮೋಕ್ಷ ವಿಚಾರಗಳು, ವೇದಾಂತ ಸಿದ್ಧಾಂತಗಳು, ಏನು ಹೇಳಬೇಕು, ಏನು ಕೇಳಬೇಕು, ಯಾವುದರಿಂದ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಅಂತ ಹೇಳಿ ನಿಮ್ಗೆ ಒಂದು ಪರ್ಫೆಕ್ಟ್ ಐಡಿಯಾ ಸಿಕ್ಬಿಟ್ಟವ. ಸಿಕ್ಕ ಮೇಲೆ ನೀವೇನು ಮಾಡಿಬಿಟ್ರಿ? ಅದರಾಗೆ ಮುಳುಗಿಬಿಟ್ರಿ. ನಿಮ್ಗೆ ಅದು ಸರಿಯಾಗಿ ಧಾರಣ ಆಗಿದ್ದಿಲ್ಲ ಅಂತಂದ್ರೆ ಧ್ಯಾನ ಮಾಡ್ಲಿಕ್ಕೆ ಬರಂಗಿಲ್ಲ. ಈ ವಿಚಾರ ಸಾಗರ, ವಿಚಾರ ಚಂದ್ರೋದಯ ಧಾರಣ ಮಾಡಿರಿ ಅನ್ನೋದಕ್ಕೆ ನಿಮ್ಗೆ ಅದರದೇ ಲಕ್ಷ್ಯ, ಅದರದೇ ಸಾಧನೆ, ಅದರದೇ ಅಧ್ಯಯನ, ಅದರೊಳಗಿನ ವಿಷಯಗಳನ್ನೇ ತಿಳ್ಕೋಬೇಕು ಅನ್ನೋಂಥದ್ದೊಂದು ನಿಮ್ಮೊಳಗ ಧ್ಯಾನ ಇರ್ತದೆ. ಧ್ಯಾನ ಅದಕ್ಕೆ ಧಾರಣದ ಮುಂದಿನ ಹೆಜ್ಜೆ ಇದು. ಇಲ್ಲಿಂದ ಮುಕ್ತಿಯ ನಿಜವಾದ ಸಾಧನೆ ಅಥವಾ ಯಾತ್ರೆ ಆರಂಭ. ಧ್ಯಾನ ಇರಲಿಲ್ಲ ಅಂತಂದ್ರೆ ಮೋಕ್ಷ ಸಾಧನೆ ಆಗಂಗಿಲ್ಲ. ಧ್ಯಾನ ಬಹಳ ಮುಖ್ಯ, ಲಕ್ಷ್ಯ ಬಹಳ ಮುಖ್ಯ. ಇಲ್ಲಿಂದ ಮುಕ್ತಿಯ ನಿಜವಾದ ಸಾಧನೆ ಅಥವಾ ಯಾತ್ರೆ ಆರಂಭ. ಪ್ರತ್ಯಾಹಾರ ಧಾರಣಗಳಿಂದ ಪರಿಶುದ್ಧವಾದ ಮನೋಬಲವನ್ನೇ ಪರಬ್ರಹ್ಮನ ದಿವ್ಯ ಚಿಂತನೆಗೆ ತೊಡಗಿಸುವುದು ಈ ಧ್ಯಾನದ ಗುರಿ. ಧ್ಯಾನವೆಂದರೆ ಒಂದು ಯುದ್ಧ. ಯುದ್ಧದಲ್ಲಿ ಯೋಧರಾದ ನಾವು ಮಾಡುವುದೇನು? ನಮ್ಮನ್ನು ನಾವು ಕಾಪಾಡಿಕೊಳ್ಳುವುದು ಹಾಗೂ ವೈರಿಗಳನ್ನು ನಾಶ ಮಾಡುವುದು. ಇವೆರಡೂ ಸರಿ ಹೊಂದಿದಾಗ ನಡೆದ ಜಯ ನಮಗೆ ಖಂಡಿತ. ಧ್ಯಾನ ಯುದ್ಧದಲ್ಲಿಯೂ ಹಾಗೆಯೇ ರಜತಮಗಳೇ ನಮ್ಮ ವೈರಿಗಳು. ರಜಸ್ಸು ಮತ್ತು ತಮಸ್ಸುಗಳೇ ಇವು ನಮ್ಮ ವೈರಿಗಳು. ಮೋಹ, ಮಾಟ, ರಾಗ, ದ್ವೇಷಗಳೇ ಆ ವೈರಿಗಳ ಆಯುಧಗಳು. ಅವು ನಮ್ಮನ್ನ ಸೋಂಕದಂತೆ ಜಾಗ್ರತೆ ತಾಳುವುದು ಮೊದಲನೇ ಕರ್ತವ್ಯ. ಈ ರಜ ಮತ್ತು ತಮಗಳು ನಮಗ ಸೋಂಕಲಾರ್ದಂಗ ಜಾಗೃತವಾಗಿ ನಾವು ಹುಷಾರಾಗಿರ್ಬೇಕು. ರಜ ತಮ ವೃತ್ತಿಗಳನ್ನು ಪೂರ್ಣವಾಗಿ ಸದೆಬಡಿಯುವುದು ಎರಡನೇ ಕರ್ತವ್ಯ. ನಮಗ ಅದು ಅಂಟುಕೊಳ್ಳಾರ್ದಂಗಿರಬೇಕು ಒಂದು, ಮತ್ತು ಅವಕ್ಕೆ ಸಂಪೂರ್ಣವಾಗಿ ಸದೆಬಡಿದು ಸತ್ವಗುಣ ಮಾತ್ರ ಉಳಿಸ್ಕೋಬೇಕು, ಅದು ಎರಡು. ಇವೆರಡೂ ಹೊಂದಿ ಸಂಧಿಸಿದಾಗ ಅಲ್ಲೇನಾಯ್ತು? ಆತ್ಮದ ಜಯ ನಿಶ್ಚಿತ. ಏನೇನು ಮಾಡಬೇಕು? ರಜತಮ ಗುಣಗಳು ಅವು ನಮ್ಮನ್ನ ಸೋಂಕದಂತೆ. ಆ ವೈರಿ ಆಯುಧಗಳು ಯಾವ್ಯಾವು? ಮೋಹ, ಮಾಟ, ರಾಗ, ದ್ವೇಷ. ಇವು ಯಾವ ನಮಗೆ ಅಂಟ್ಲಾರ್ದಂಗೆ ನೋಡ್ಕೋಬೇಕು. ಅದರ ಮೇಲೂ ಮೋಹ ಆಗಬಾರ್ದು. ಮಾಟ ಅಂತಂದ್ರೆ ಮಾಡ್ಬೇಕನ್ನಂತ ಕರ್ತವ್ಯ, ಮತ್ತು ರಾಗ ಅಂತಂತಂದ್ರೆ ಅದರ ಮೇಲೆ ಒಂದು ವಿಶೇಷವಾದಂಥ ಆಸಕ್ತಿ. ದ್ವೇಷ ಅಂತಂದ್ರೆ ಅವು ನಮ್ಗೆ ಅನುಕೂಲ ಇರಲಿಲ್ಲ ಅಂದ್ರೆ ಅದ್ರ ಬಗ್ಗೆ ದ್ವೇಷ.
ಈ ರೀತಿ ಆ ವೈರ್ಯ ಆಯುಧಗಳು ಇವು ಏನೇನಾಗಬಾರ್ದು? ರಜ, ತಮ, ಮೋಹ, ಮಾಟ, ರಾಗ, ದ್ವೇಷ ಇವು ನಮಗೆ ಟಚ್ ಆಗಲಾರ್ದಂಗೆ ನೋಡ್ಬೇಕು. ಯುದ್ಧದೊಳಗೆ ಟಚ್ ಆಯ್ತು ಅಂತಂದ್ರೆ ಡ್ಯಾಮೇಜ್ ಆಗ್ತದೆ. ಇದು ಮೊದಲನೇ ಕರ್ತವ್ಯ. ಮತ್ತು ರಜೋತಮ ಕರ್ತವ್ಯ ವೃತ್ತಿಗಳನ್ನು ಪೂರ್ಣವಾಗಿ ಸದೆಬಡಿಬಾರ್ದು. ವೈರಿಯನ್ನು ಸದೆಬಡಿದ್ರೆ, ಪೂರ್ಣವಾಗಿ ಸದೆಬಡಿದ್ರೆ ನಿಶ್ಚಿಂತಾಗಿರ್ಲಿಕ್ಕೆ ಸಾಧ್ಯ ಅದ. ವೈರಿಗೆ ಅರ್ಧಂಬರ್ಧ ಸದೆ ಬಡಿದ್ರೆ ಅಂತಂದ್ರೆ ಅದು ಮತ್ತೊಂದ್ಸಾರಿ ಸ್ಟ್ರಾಂಗ್ ಆಗಿ ಬರ್ತದೆ. ಅದಕ್ಕೆ ಅದನ್ನು ಸಂಪೂರ್ಣವಾಗಿ ಸದೆ ಬಡಿಯುವುದು ಎರಡನೇ ಕರ್ತವ್ಯ. ಇವೆರಡೂ ಹೊಂದಿ ಸಂಧಿ ಸಾಗಿದಾಗ ಆತ್ಮಜಯ ನಿಶ್ಚಿತ. ಸಂಪೂರ್ಣ ರಜತಮಗಳನ್ನು ನಷ್ಟ ಮಾಡ್ಕೋಬೇಕು. ಮತ್ತು ರಜತಮಗಳು ಮತ್ತು ಅದರ ಆಯುಧಗಳೇನದ ಅವು ನಮಗೆ ತಗಲಲಾರ್ದಂಗ ಹುಷಾರಾಗಿರಬೇಕು ಅಂತೇಳಿ. ವಸ್ತುಗಳು ತಮ್ಮ ಬೆಳಕಿನಲ್ಲಿ ತಾವು ಕಾಣುವುದಿಲ್ಲ, ಅವು ಪ್ರಕಾಶಹೀನ. ಅವು ಏನದವ? ತಮ್ಮ ಬೆಳಕಿನಾಗ ತಾವು ಕಾಣಂಗಿಲ್ಲ, ಅವಕ್ಕೆ ಸೂರ್ಯನ ಪ್ರಕಾಶ ಬೇಕು. ಹಾಗೆ ವಿಶ್ವದಲ್ಲಿ ಅನಂತ ವಸ್ತುಗಳಿವೆ, ಅವುಗಳ ಮಹಾಪ್ರಕಾಶವೇ ದೇವಸೂರ್ಯ. ಹೇಗೆ ನಮ್ಮ ಕಿವಿ ಬಾಹ್ಯ ಶಬ್ದ ಕೇಳುವುದು, ತನ್ನ ಶಬ್ದ ಮಾತ್ರ ತಾನು ಕೇಳುವ ಬಲ ಅದಕ್ಕಿಲ್ಲ. ನೋಡ್ರಿ ಹೆಂಗದ. ಕಿವಿಯಾಗ ಬಟ್ಟಿಟ್ಕೊಳ್ರಿ, ಕಿವಿದೊಂದು ಶಬ್ದ ಅದ, ಒಳಗೆ ನಾದ. ನಿಮ್ ಕಿವಿ ಒಳಗ ನಾದ ಅದ, ಅದ್ರಾಗ ಬೆರಳು ಇಟ್ಕೊಂಡ್ರಿ, ಕಿವಿ ಒಳಗೆ ಬೆರಳು ಇಟ್ಕೊಂಡ್ರಿ ಅಂತಂದ್ರ ಕಿವಿಯಾಗ ಒಂದು ಶಬ್ದ ಬರ್ತದ, ಭೋರ್ಗರಿಯುವ ಶಬ್ದ ಕೇಳಿಸ್ತದ. ಕಿವಿಯಾಗ ಬಟ್ಟಿಟ್ಕೊಂಡ್ರ ಯಾವ್ದಾರೆ ಹೊಸಪೇಟೆ ಡ್ಯಾಮು ಅಂತಲ್ಲಿ ಹೋಗಿದ್ರಿ ಅಂತಂದ್ರೆ ನೀರಿನ ಡ್ಯಾಮ್ ಬಲ್ಲಿ ನೀರು ಬೀಳಾಗ ಹೆಂಗ್ ಸೌಂಡ್ ಆಗ್ತದ ಹಂಗೆ ಸೌಂಡ್ ಆಗ್ತದ. ಕೇಳಿಸ್ತದ್ರಿ? ಆ ಸೌಂಡ್ ಆ ಕಿವಿಗೆ ಕೇಳಕ್ಕಿಲ್ಲ. ಈಗ ಕಿವಿ ಆ ಸೌಂಡ್ ನಿಮ್ ಕಿವಿಲಿಂದ ಕೇಳ್ತಾ ಎಲ್ಲಿ ಕೇಳ್ತದ? ಇದು ಭಾರಿ ಅದ ಕ್ವಶನ್. ಕಿವಿಲಿಂದ ಹೆಂಗ್ ಕೇಳ್ತೀವಿ? ಕಿವಿ ಮುಚ್ಕೊಂಡ್ಬಿಟ್ರಲ್ಲ. ನಿಮ್ಮ ಸ್ವರೂಪಲಿಂತ ಕೇಳ್ತದ ನಿಮ್ದು. ನಿಮ್ ಸ್ವರೂಪದ ಸೌಂಡ್ ಅದದು, ನಾದ. ಕಿವಿ ಮುಚ್ಚಿರಲ್ಲ. ಕಿವಿ ಅಂತ ಒಳಗೊಂದದಲ್ಲ ನಿಮ್ ಸ್ವರೂಪ, ಅದರಿಂದ ನಿಮಗ್ ಕೇಳಿಸ್ತು. ಈ ಕಿವಿ ಬೇಕಾಗಿಲ್ಲ ಆ ನಾದ ಕೇಳೋದಕ್ಕ, ಈ ಕಿವಿ ಉಪಯೋಗ ಇಲ್ಲ. ಈ ಕಿವಿ ಬೇಕಂತಂದ್ರ ಹೊರಗಿನ ಶಬ್ದ ಕೇಳಕ್ ಈ ಕಿವಿ ಬೇಕು, ನಿಮ್ಮ ಶಬ್ದ ನೀವು ಕೇಳಕ್ ನೀವೇ ಸಾಕು. ವಿಚಾರ ಮಾಡೋ ಮಾತದ ಇದು, ಬಹಳ ಸೂಕ್ಷ್ಮ. ಹ್ಯಾಂಗ್ ಕೇಳಿಸ್ತಪ್ಪ? ಕಿವಿನ ಮುಚ್ಕೊಂಡ್ಮೇಲೆ ಏನ್ ಕೇಳಿಸ್ತದ ಸೌಂಡ್? ಕಣ್ಣು ಮುಚ್ಚಿರಿ, ಒಳಗೊಂದು ಲೋಕ ಕಾಣ್ಲಿಕ್ಕತ್ತದ. ಕಣ್ಣು ಮುಚ್ಚಿದ್ಮೇಲೆ ಒಳಗೊಂದು ಲೋಕ ಕಾಣ್ಲಿಕ್ಕತ್ತದ. ಆ ಲೋಕ ಎದರಿಂದ ನೋಡ್ಲಿಕ್ಕತ್ತೀರಿ? ಅಲ್ಲಿ ಅದು ಕಾಣಬೇಕಾದ್ರೆ ಬೆಳಕು ಬೇಕಾ ಬೇಡ? ಅದು ಎದ್ರ ಬೆಳಕಿನಾಗ ನೋಡ್ಲಿಕ್ಕತ್ತೀರಿ? ಯಾರು ನೋಡ್ಲಿಕ್ಕತ್ತೀರಿ? ನಿಮ್ಮ ಸ್ವರೂಪದ ಕಣ್ಣಿನಿಂದಲೇ ನೀವು ನೋಡ್ಲಿಕ್ಕತ್ತೀರಿ. ಈ ಭೌತಿಕ ಕಣ್ಣುಗಳಂತೂ ಮುಚ್ಚಿಬಿಟ್ರಿ. ಹೊರಗಿನ ದೃಶ್ಯಗಳು ಕಾಣಿಸ್ತಾವ ಅಂತಂದ್ರೆ ಕಣ್ಣು ತೆರೆದ್ರೆ ಕಾಣುತ್ತಾವ, ಹೊರಗಿನ ದೃಶ್ಯಗಳು ಕಾಣಬಾರದು ಅಂತ ಮುಚ್ಚಿಬಿಟ್ರಿ. ನಿಮ್ಮ ಕಣ್ಣಿನಿಂದ ನಿಮ್ಮನ್ನು ನೀವೇ ನೋಡಿಕೊಳ್ಳುವುದು.
ಹೆಂಗದ ವಿಚಾರ ಮಾಡೋ ಮಾತದು. ಒಳಗ್ ಕಾಣ್ತದಲ್ಲ, ಒಳಗ್ ಕಾಣೋದಕ್ಕ ಬೆಳಕಿಲ್ಲ ಹೆಂಗ್ ಕಾಣ್ತದ? ಅದ್ರೊಳಗೊಂದು ಬೆಳಕದ. ಎದ್ರ ಬೆಳಕದು? ಆತ್ಮದ ಬೆಳಕು. ಮತ್ತ ನೋಡ್ಲಿಕ್ಕತ್ತವ್ರ ಯಾರು? ಆತ್ಮ. ನೋಡ್ತಾ ಇರೋದೇನು? ಅದು ಆತ್ಮನೇ ತಾನೇ ಸೃಷ್ಟಿ ಮಾಡಿದ ದೃಶ್ಯವನ್ನು ತಾನೇ ನೋಡ್ತು. ಕೆಟ್ಟ ಶಬ್ದ ಅಂತ ನೀವ್ ಅನ್ಕೊಂಡಿರಿ. ಯಾವ ಶಬ್ದ ಕೆಟ್ಟದ ಹೇಳ್ರಿ? ಯಾವ ಶಬ್ದ ಕೆಟ್ಟದ? ಅದೇ ಯಾವ್ದು ಕೇಳಬಾರ್ದು ಅಂತೀರಿ? ಯಾವ ಶಬ್ದ ಕೇಳಬಾರ್ದು ಅಂತೀರಿ ನೀವು? ಯಾವ ನಮ್ಮ ಕೋಪ ತಾಪ ಹೆಚ್ಚು ಮಾಡ್ತಾವ ಆ ಶಬ್ದ ಕೇಳೋದು ಬರ್ಲಾರ್ದಕ್ಕೆ ಕೋಪ ತಾಪ ಆಗ್ತಾವ. ಶಬ್ದ ಕೇಳೋದು ಬತ್ತು ಅಂತಂದ್ರೆ ಕೋಪ ತಾಪ ಯಾಕಾಗ್ತಾವ? ಕೇಳಕ್ ಬರ್ಲಾರ್ದಕ್ಕೆ. ಆ ಶಬ್ದ ಕೇಳಕ್ ಬರ್ಲಾರ್ದಕ್ಕೆ ಆ ಶಬ್ದ ಕೇಳ್ಬೇಕಾದ್ರೆ ಅದರಿಂದ ನೀವೇ ನಿಂತು ನುಡಿತಿರ್ತೀರಿ. ನೀವೇ ಇದ್ದಿದ್ದಿಲ್ಲ ಅಂತ ಆ ಶಬ್ದ ಹೆಂಗ್ ಬರ್ತದ? ಅಲ್ಲಿ ಕೂಟಸ್ಥ ಇದ್ರೆ ಆ ಶಬ್ದ ಬರ್ತದೆ. ವೃತ್ತಿ ಬರೇ ವೃತ್ತಿ ಒಂದೇ ಇದ್ರೆ ಸಾಕ ಕೇಳಕ? ಆಭಾಸ, ಕೂಟಸ್ಥ, ವೃತ್ತಿ, ಅವಿದ್ಯೆ 4 ಇರ್ತಾವದ್ರ. ಅಲ್ಲಿ ಕೂಟಸ್ಥನೇ ಇರ್ಲಿಲ್ಲ ಅಂತಂದ್ರ ಬರೇ ವೃತ್ತಿ ಏನ್ ಕೆಲಸ ಮಾಡ್ತದ? ಹಿಂಗಾಗಿ ಯಾವ ಶಬ್ದನೂ ಕೆಟ್ಟ ಶಬ್ದಗಳಿಲ್ಲ. ಎಲ್ಲಾ ಶಬ್ದಗಳು ಅವೇ 52 ಅಕ್ಷರದೊಳಗಿನವೇ ಶಬ್ದಗಳು. ಬೇರೆ ಬೇರೆ ರೀತಿ ಹೊಂದಾಣಿಕೆಗಳಷ್ಟೇ. ಮೂಲ ಅಕ್ಷರಗಳೇನದೋ ಅವೇ 52 ಅಕ್ಷರಗಳು. ಆ 52 ಅಕ್ಷರಗಳನ್ನ ನೀವೇನ್ ಮಾಡ್ಬೇಕು? ಬಿಡಿ ಬಿಡಿಯಾಗಿ ನೋಡ್ಬೇಕು. ಈಗ ಅಂದ್ರೆ ಸಿಟ್ಟು ಬರ್ತದನ್ರಿ ನಿಮಗೆ? ಕ ಅಂದ್ರೆ ಸಿಟ್ಟು ಬರ್ತದ? ಕೋ ಅಂದ್ರೆ ಸಿಟ್ಟು ಬರ್ತದ? ಯಾವುದರ ಒಂದು ಅಕ್ಷರ ಬಿಡಿಸಿ ನೋಡಿದ್ರ ಸಿಟ್ಟು ಬರ್ತದೇನ್ರಿ? ಆ ಶಬ್ದಗಳು ಜೋಡಿಸಿ ಒಂದ್ ಶಬ್ದ ಮಾಡ್ಯಾರಲ್ಲ, ಆ ಶಬ್ದ ಕೇಳಿದ್ರೆ ನಿಮ್ಗೆ ಸಿಟ್ಟು ಬರ್ತದೆ. ಒಂದೊಂದೇ ಅಕ್ಷರ ನೋಡಿದ್ರೆ ಎಲ್ಲಿ ಸಿಟ್ಟು ಬರ್ತದೆ? ಕೋ ತಿ ಎತ್ತ ಬೈದಾರಲ್ಲ, ಕೋ ಅಂತ ಒಂದು ಅಂದ್ ನೋಡ್ರಿ ಸಿಟ್ಟೇ ಇಲ್ಲ, ತಿ ಅಂದ್ರೂ ಸಿಟ್ಟಿಲ್ಲ. ಅವೆರಡು ಕೂಡಿಸಿ ಅಂದ್ರೆ ಸಿಟ್ಟು ಬರ್ತದೆ. ಅದಕ್ಕ ಅದು ಕೂಡಿಸಿ ಅನ್ಬೇಕಾದ್ರೆ ಅದರಿಂದ ಯಾರದ? ನೀವೇ ಇದೀರಿ, ಕೂಟಸ್ಥ ಬ್ರಹ್ಮ. ನೀವೇ ಇದ್ದು ನೀವೇ ನುಡಿಸಿ ನೀವೇ ಕೇಳಿ ನೀವೇ ಸಿಟ್ಟಿಗೆ ಬರ್ತೀರಿ, ನೀವೇ ಹೊಗಳಿಸ್ಕೊಂಡು ನೀವೇ ಖುಷಿ ಪಡ್ತೀರಿ. ಹಿಂಗೆಲ್ಲ ಅದಾವ. ಎಲ್ಲದರೊಳಗೂ ಇರುವ ಚೇತನ ನೀವು ಅಷ್ಟೇ. ಕೂಟಸ್ಥ ಬರೀ 3 ಮೊಳದಾಗಿಲ್ಲ, ಇಡೀ ಬ್ರಹ್ಮಾಂಡದ ತುಂಬಾ ನೀವದಿರಿ. ಎಲ್ಲೆಲ್ಲಿ ಏನೇನ್ ನಡೆದದ ಅದೆಲ್ಲ ನೀವೇ ಮಾಡಿಸ್ಲಿಕ್ಕತ್ತೀರಿ. ಯಾವಾಗ ಯಾವುದೋ ಒಂದು ಶಬ್ದ ಕೇಳಿದ್ರೆ ನಿಮ್ಗೆ ಸಿಟ್ಟು ಬರ್ಲಿಕ್ಕತ್ತದ ಅಂತಂದ್ರ ನಿಮ್ಗೆ ಅದು ಕೇಳಕ್ ಬರ್ತಾ ಇಲ್ಲ. ಅಥವಾ ಯಾವುದರ ಒಂದು ಮಾತು ಕೇಳಿದ್ರೆ ಅದು ಮಾತು ಕೇಳಿದ್ರೆ ನಿಮ್ಗೆ ಸಂತೋಷ ಆಗ್ಲಿಕ್ಕತ್ತದ ಅಂತಂದ್ರ
ಅದು ನಿಮಗೆ ಕೇಳಕ್ ಬರ್ತಾ ಇಲ್ಲ. ಕೇಳಕ್ ಬರ್ತಿತ್ತು ಅಂದ್ರೆ ಅಲ್ಲಿ ಸಿಟ್ಟು ಇಲ್ಲ, ಸಂತೋಷನೂ ಇಲ್ಲ, ಏನೂ ಇಲ್ಲ, ನ್ಯೂಟ್ರಲ್ ಇರ್ತದೆ. ಹೆಂಗ ಯಾವ ಶಬ್ದನೂ ಕೆಟ್ಟ ಶಬ್ದ ಇಲ್ಲ. ಅವೇ 52 ಅಕ್ಷರಗಳು ಜೋಡಿಸಿ ಮಾಡಿದ ಶಬ್ದಗಳದವ. ಆ ಶಬ್ದಗಳನ್ನು ನಾವು ಬಿಡಿ ಬಿಡಿಯಾಗಿ ಉಚ್ಚರಿಸಿದ್ರೆ ಅವು ಸಿಟ್ಟೆ ಬರಲ್ಲ. ಕೂಡಿಸಿ ಅಂದ್ರೆ ಸಿಟ್ಟು ಬರ್ತದೆ. ವಿಚಿತ್ರ ಅದರ ಇದು ಮಾತು. ಈ ಕೋತಿ ಅಂತ ಯಾರು ಬೈದ್ರಂದ್ರೆ ನಾವು ಕೋತಿನೇ ಇರಂಗಿಲ್ಲ, ನಾವ್ ಯಾಕೆ ಸಿಟ್ಟಿಗೆ ಬರ್ಬೇಕ್ರಿ? ಕೋತಿ ಎತ್ ಬೈದ್ರೆ ನಾವು ಕೋತಿ ಆಗಿಬಿಡ್ತೀವಿ, ಕತ್ತಿ ಎತ್ ಬೈದ್ರೆ ನಾವು ಕತ್ತಿ ಆಗಿಬಿಡ್ತೀವಿ. ಯಾವನೋ ಒಬ್ಬವನಿಗೆ ನಾಯಿ ಅಂತ ಬೈದ್ಬಿಟ್ಟಿದ್ರಂತ, ಭಯಂಕರ ಮನ್ಸಿಗೆ ಹಚ್ಕೊಂಡ್ಬಿಟ್ಟು ನಂತ ಜ್ವರನೇ ಬಂದ್ಬಿಟ್ಟು ಅಂತ. ಏನ್ರಿ ಹಿಂಗ್ ಅನ್ಬೇಕೇನು ನಾಯಿ ಅಂತ ಎಷ್ಟು ತಿಳಿಸಿ ಹೇಳಿದ್ರು ಕೇಳೋಲ್ಲ. ನಾಯಿ ಅಂತಂದ್ರೆ ಏನ್ರಿ ಹಂಗ ಅನ್ಸ್ಕೊಂಡ್ರಿ ಹೆಂಗ? ಇಂಥ ಮಾತು ಅನ್ಸ್ಕೊಂಡ್ಮೇಲೆ ಏನದ್ರಿ ಜೀವನದಾಗ ಅಂತ ಹೇಳಿ ಕೂಳ ನೀರ ಬಿಟ್ಟು ವೀಕ್ ಆದ್ನಂತ. ಅವಾಗ ನಿಮ್ಮಂತ ಒಬ್ಬ ಶುದ್ಧ ಬ್ರಹ್ಮಜ್ಞಾನಿಗಳು ಕರ್ಕೊಂಡು ಹೋದ್ರಂತ. MD ಡಾಕ್ಟರ್ ಇದ್ದಂಗ ನೀವೇನ್ ಮಾಡಿರಿ? ನಾಯಿ ಅನ್ನೋ ಶಬ್ದದೊಳಗ ಚಂದ ಎಂತ ಅರ್ಥ ಅದ ತಿಳ್ಕೋರಿ. ನಾ ಅಂತಂದ್ರ ನಾರಾಯಣ, ಈ ಅಂದ್ರೆ ಈಶ್ವರ, ಇಬ್ಬರು ದೇವರುಗಳದರ ನಾಯಿ ಅನ್ನೋ ಶಬ್ದದೊಳಗ. ಇಬ್ಬರು ದೇವರುಗಳು ನೆನೆಸಿದ್ರಿ ಅಂತಂದ್ರೆ ಅಲ್ಲಿ ನಾಯಿನೇ ಇಲ್ಲ. ಅದು ಅನುಭವಿಸೋದು, ಅಕ್ಷರ ಲೋಕದ ಸುಖ ಅನುಭವಿಸೋದು ಹಂಗಿರ್ತದೆ. ಅದಕ್ಕೆ ವಸ್ತುಗಳು ಏನದವ ಪ್ರಕಾಶಹೀನ, ಅವು ಕಾಣುವುದು ಸೂರ್ಯನ ಪ್ರಕಾಶದಲ್ಲಿ. ಹಾಗೆ ವಿಶ್ವದಲ್ಲಿ ಅನಂತ ವಸ್ತುಗಳಿವೆ, ಅವುಗಳ ಮಹಾಪ್ರಕಾಶಕನೇ ಸೂರ್ಯದೇವ. ಹೇಗೆ ನಮ್ಮ ಕಿವಿ ಬಾಹ್ಯ ಶಬ್ದ ಕೇಳುವುದು, ತನ್ನ ಶಬ್ದ ಮಾತ್ರ ಕೇಳುವ ಬಲ ಅದಕ್ಕಿಲ್ಲ. ಚರ್ಮ ಎಲ್ಲ ವಸ್ತುಗಳ ಸ್ಪರ್ಶ ತಿಳಿಯುತ್ತದೆ, ತನ್ನ ಸ್ಪರ್ಶ ಜ್ಞಾನ ತನಗಿಲ್ಲ. ನಿಮ್ಮ ಮೈ ಬೆಚ್ಚಗಾಗಿದ್ದು ನಿಮ್ಮ ಚರ್ಮಕ್ಕೆ ಗೊತ್ತಾಗ್ತದೇನ್ರಿ? ನಿಮ್ಮ ಮೈ ತಣ್ಣಗಾದದ್ದು ನಿಮ್ಮ ಚರ್ಮಕ್ಕೆ ಗೊತ್ತಾಗ್ತದೇನು? ನಿಮ್ಮ ಚರ್ಮದ ಪರಿಸ್ಥಿತಿ ಆ ಚರ್ಮಕ್ಕೆ ಗೊತ್ತಾಗಲ್ಲ. ಹೀಗಾಗಿ ಚರ್ಮಕ್ಕ ಬೇರೆ ವಸ್ತುಗಳ ಸ್ಪರ್ಶ ತಿಳಿತದ, ತನ್ನ ಸ್ಪರ್ಶ ತನಗೆ ತಿಳಿಯಂಗಿಲ್ಲ. ತನ್ನ ಸ್ಪರ್ಶ ಜ್ಞಾನ ಅದಕ್ಕಿಲ್ಲ. ನೇತ್ರ ಎಲ್ಲ ವಸ್ತುಗಳನ್ನು ನೋಡುತ್ತದೆ, ತನ್ನ ರೂಪ ಅದು ಕಂಡಿಲ್ಲ. ಹೀಗೆ ಎಲ್ಲ ಇಂದ್ರಿಯಗಳು, ಮನವೂ ಕೂಡ ಕರ್ಣಕ್ಕೆ ಕರ್ಣವಾಗಿ, ಚರ್ಮಕ್ಕೆ ಚರ್ಮವಾಗಿ, ನೇತ್ರಕ್ಕೆ ನೇತ್ರವಾಗಿ, ಮನಕ್ಕೆ ಮನವಾಗಿ, ಬುದ್ಧಿಗೆ ಬುದ್ಧಿಯಾಗಿ ಸದಾ ಜಾಜ್ವಲಿಸುವ ಸರ್ವಜ್ಞ ಮಹಾದೀಪ ಹೊಂದಿದೆ. ಇದು ಸದಾ ಕಾಲ ನೇತ್ರ ನೋಡೋದಕ್ಕೆ ಹೊರಗೆ ನೇತ್ರ ಕಾಣಿಸ್ತದ, ಕುರುಡನಿಗೂ ಕಣ್ಣದವ. ಆದ್ರ ಕಣ್ಣು ಯಾರಿಗೆ ಕಾಣಿಸ್ತದ ಅಂತಂದ್ರ ನೇತ್ರದ ನೇತ್ರ ಯಾರಲ್ಲಿ ಅದ ಅವ್ರಿಗೆ ನೇತ್ರ ಕಾಣಿಸ್ತದ. ಕುರುಡನ ಬಳಿ ಕಣ್ಣದ, ಆದ್ರ ನೇತ್ರದ ನೇತ್ರ ಇಲ್ಲ. ಬರೀ ನೇತ್ರ ಇದ್ರ ಉಪಯೋಗ ಇಲ್ಲ. ನೇತ್ರದ ನೇತ್ರ ಅಂದ್ರೆ ಆತ್ಮ ಬೇಕದಕ್ಕೆ. ಆ ಆತ್ಮ ಇದ್ದದಕ್ಕ ಕಣ್ಣು ಕಾಣ್ತದ. ಆ ಕಣ್ಣಿನೊಳಗೆ ಇರಬೇಕಾದ ಆತ್ಮ ಅಂದ್ರ ಉಪಯುಕ್ತ ಚೇತನ ಕಣ್ಣಿನೊಳಗೆ ಇರ್ಲಿಲ್ಲ ಅಂತಂದ್ರೆ ಆ ಕಣ್ಣು ಕಾಣಂಗಿಲ್ಲ. ಹಂಗೆ ಚರ್ಮದ ಚರ್ಮ, ಕಾಲಿನ ಕಾಲು, ಕಿವಿಯ ಕಿವಿ, ಮೂಗಿನ ಮೂಗು, ಎಲ್ಲ ಇಂದ್ರಿಯಗಳಿಗೆ ಅದರದೇ ಆದಂತ ಒಂದು ಚೇತನ ಇರ್ತದೆ. ಆ ಚೇತನಕ್ಕೆ ಹಂಗೆ ಹೇಳೋ ಪದ್ಧತಿ ಅದ. ಹಿಂಗಾಗಿ ಯಾವುದು ಕಣ್ಣಿನ ಕಣ್ಣು, ಕಿವಿಯ ಕಿವಿ, ಮೂಗಿನ ಮೂಗು, ಕಾಲಿನ ಕಾಲು, ಕೈಯ ಕೈ ಏನದವಲ್ಲ, ಇದೇ ಪರಮಾತ್ಮ, ಇದೇ ಆತ್ಮ. ಅವನಲ್ಲಿಯೇ ಅವಿಚ್ಛಿನ್ನವಾಗಿ ಮನೋಪ್ರವಾಹವನ್ನ ಹರಿಸಿ ಕೇಂದ್ರೀಕರಿಸುವುದು ಪರಿಶುದ್ಧ ಧ್ಯಾನ. ನಾವೇನ್ ಮಾಡ್ತೀವಿ? ಕಣ್ಣಿನಿಂದ ಕಾಣುವ ದೃಶ್ಯಗಳಲ್ಲಿ ಕಾನ್ಸಂಟ್ರೇಟ್
ಹೊಂದುತ್ತೀವಿ, ಅವುಗಳಲ್ಲಿ ನಾವು ಕೇಂದ್ರೀಕೃತ ಆಗ್ತೀವಿ. ಆದ್ರೆ ಕಣ್ಣಿನ ಕಣ್ಣಂತ ಏನದಲ್ಲ, ಆ ಚೇತನದ ಬಗ್ಗೆ ನಾವು ವಿಚಾರ ಮಾಡಂಗಿಲ್ಲ. ಈ ಕಣ್ಣು ಕಾಣಬೇಕಾದ್ರೆ ಅದರಿಂದ ಕಣ್ಣಿನ ಕಣ್ಣೇನದಲ್ಲ, ಆ ಕಣ್ಣಿನ ಬಗ್ಗೆ ನಾವು ಆಲೋಚನೆ ಮಾಡಬೇಕು, ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಮಾಡಿ ಕಣ್ಣಿನ ಕಡೆ ನಮ್ಮದು ಕಾನ್ಸಂಟ್ರೇಷನ್ ಇರಬೇಕು. ಈಗ ಬಾಯಿಲಿಂತ ಯಾವನೋ ನಿಮಗೆ ಬೈದ, ಆ ಬಾಯಿಯ ಶಬ್ದಗಳ ಕಡೆ ಲಕ್ಷ್ಯ ಕೊಡೋದಕ್ಕಿಂತ ಬಾಯಿಯಾದ ಪರಮಾತ್ಮನ ಕಡೆ ಲಕ್ಷ್ಯ ಕೊಡಬೇಕು. ಬಾಯಿಯಾದ ಪರಮಾತ್ಮನ ಕಡೆ ಲಕ್ಷ್ಯ ಕೊಟ್ರೆ ಆ ಬಾಯಿಲಿಂತ ಬಂದಂತ ಎಲ್ಲಾ ಶಬ್ದಗಳು ಪರಮಾತ್ಮನ ಶಬ್ದಗಳೇ ಇರ್ತಾವ, ಅವು ನಿಮಗೆ ಶಾಂತಿನೇ ಕೊಡ್ತಾವ. ಬಾಯಿ ಕಡೆ ನಿಮಗೆ ಲಕ್ಷ್ಯ ಇಲ್ಲಾರ್ದಕ್ಕೆ ಏನಾಗ್ಯದ, ಬಾಯಿ ಮಾಡಿದ ಶಬ್ದಗಳ ಕಡೆ ಲಕ್ಷ್ಯ ಇದ್ದದ್ದಕ್ಕೆ ಏನಾಗ್ಯದ, ಈ ಶಬ್ದ ಕೇಳಬಾರದು ಅಂತೇಳಿ ಸಿಟ್ಟು ಬರ್ಲಾಗ್ತದೆ. ಬಾಯಿ ಕಡೆ ಲಕ್ಷ್ಯ ಇರಬೇಕು. ಅವಾಗ ಅಂತ ಬಾಯಿಲಿಂತ ಏನ್ ಶಬ್ದ ಬಂದ್ರು ಕೆಟ್ಟ ಅನ್ಸಂಗೇ ಇಲ್ಲ, ಖುಷಿನೇ ಆಯ್ತು. ಹೆಂಗದ ವಿಚಾರ? ಹೆಂಗದ್ರಿ? ಸ್ವಲ್ಪ ಆದಾಗನ ನಾಯಿ ಹೋಗಂದ್ರೆ ನಾಯಿ ಸ್ವರೂಪನ ಆಗಿ ಬೇಯ್ತದೆ. ಅದು ಏನು ಅನಿಸ್ತಿದ್ರೆ ಅವ್ನು ಬ್ರಹ್ಮ ಸ್ವರೂಪದಲ್ಲಿ ಇರ್ತಂದ್ರೆ ಅದು ಏನು ಬೇಗ ಹತ್ತದ. ಏನ್ ಯಾವನ ಬಂದ ಪಕ್ಕತ್ ವಾದ ಕೂಡ್ಲೇನೆ ನಾವೇನ್ ಮಾಡ್ಬೇಕು, ಅವ ವಾದ ಕಾಲಿನ ಕಡೆ ನೀವು ಲಕ್ಷ್ಯ ಕೊಟ್ರಿ ಅಂದ್ರೆ ಭಯಂಕರ ಅಪಮಾನ ಫೀಲಿಂಗ್ ಆಗ್ತದ. ಕಾಲಿನ ಕಡೆ ಕೊಟ್ರಿ ಲಕ್ಷ್ಯ ಅಂತಂದ್ರೆ ಆನಂದ ಕೊಡ್ತದ. ಮೊನ್ನೆ ರೋಡ್ನಾಗ ಹೋಗ್ಲಕತ್ತೀನಿ, ಒಬ್ಬ ಕುಡ್ದಾನ, ಲೈ ಕೊಡಕ ಅಂತ ಕೈ ಎತ್ತಿ ಬಿಟ್ಟ. ಕೊಡಕ ಅಂತಂದ್ರೆ ಮಗನೇ ಅಂದಂಗ ಈ ಊರಾಗ ಕೊಡಕ ಅಂತಾರ, ಲೈ ಕೊಡಕ. ಲಂಜ ಕೊಡಕ ಅಂದ್ರೆ ಸುಳ ಮಗನೇ ಅಂದಂಗ, ಬರೇ ಕೊಡಕ ಅಂತಂದ್ರೆ ಮಗನೇ ಅಂದಂಗ, ಲೈ ಕೊಡಕ ಅಂತ ಕೈ ಎತ್ತಿದ. ಯಾಕೋ ನಿಂದಿಸ್ಬಿಟ್ಟ. ಯಾಕೆ ನಿಂದಿರಿಸು ಅಂತ ಕೇಳಿದೆ ನಾನು. ಏನಿಲ್ಲ ತಾತ ಹೋಗಂತ. ಅವನಿಗೆ ಕುಡ್ದವನಿಗೆ ಏನಾಯ್ತು ಏನೋ, ಕೈ ಎತ್ತಿದ. ಆಮೇಲೆ ಕೈ ಹಂಗೆ ನಿಂದಿರ್ಸ್ಕೊಂಡು ಮುಂದಕ್ಕೆ ಹೋದ. ಎದಕ್ಕೆ ನಿಂದಿರ್ಸಿದ್ನೋ ಎದಕ್ಕೆ ಕೈ ಎತ್ತಿದ್ನೋ ಗೊತ್ತಿಲ್ಲ. ಯಾಕೆ ನಿಂದಿರಿಸಿದ ಕೈಯ ಅಂತ, ಇಲ್ಲ ತಾತ ಹೋಗಂತ. ಅವನಿಗೆ ಏನಾಗಿತ್ತು ಏನೋ, ಏನಾಯ್ತ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಗೂಳಿ, ಕುಡುಕ ಮತ್ತು ಇನ್ನೊಂದು 2-3 ಅದಾವ ಐಟಮ್ಗಳದಾವ. ಅಂಥವು ಏನಾರ ಎದುರು ಬಂದಾಗ ಎಂದೂ ಅವ್ರ ಸಂಗಟ ಎದುರು ಈಸ್ಬಾರ್ದಂತ. ಆ ಕುಡುಕರು ಬಂದಾಗ ಆ ಕುಡುಕರು ಮೂಡ್ ಹೆಂಗದ ಹಂಗೆ ನೋಡಿ ಅವ್ರಂಗೆ ಮಾತಾಡಿ ದಾಟಿಸ್ಬೇಕು. ಅವ್ರಿಗೇನಾರ ವಿರುದ್ಧ ಮಾಡಿದ್ರಿ ಅಂತಂದ್ರೆ 14 ಜನ್ಮದ ಎಲ್ಲ ಇದು ತೆಗಿತಾರ ಅವ್ರು, ನಮ್ಮ ಪ್ರಾರಬ್ಧ ತೊಳಿತಾರ ಅವ್ರು. ಗೂಳಿನೂ ಅಷ್ಟೇ, ಗೂಳಿ ಬರಾಗಾದ್ರೆ ಎದುರು ಈಸ್ಲಕ್ಕೆ ಹೋಗ್ಬಾರ್ದು. ಹಿಂಗದ ನೋಡ್ರಿ. ಅದಕ್ಕೆ ಯಾವಾಗ ಅಲ್ಲಿ ಲಕ್ಷ್ಯ ಆತ್ಮದ ಕಡೆ ಕೊಡಬೇಕೆ ಹೊರತು ಇಂದ್ರಿಯಗಳ ಕಡೆ ಕೊಡಬಾರ್ದು. ಆತ್ಮದ ಕಡೆ ಲಕ್ಷ್ಯ ಕೊಟ್ರ ಆನಂದನೇ ಆನಂದ. ಇಂದ್ರಿಯ ಕಡೆ ಲಕ್ಷ್ಯ ಕೊಟ್ರ
ರಾಗ ದ್ವೇಷಗಳು ಆರಂಭ ಆಗ್ತವೆ. ಅದಕ್ಕೆ ಅವನಲ್ಲಿಯೇ ಅವಿಚ್ಛಿನ್ನವಾದ ಮನೋಪ್ರವಾಹ. ಅವಿಚ್ಛಿನ್ನವಾದ ಮನೋಪ್ರವಾಹ ಅಂತಂದ್ರೆ ನಿರಂತರವಾದಂಥ ಮನೋಪ್ರವಾಹ, ಬಿಟ್ಟು ಬಿಡದಂಗ ಆತ್ಮದ ಕಡೆನೇ ಮನಸ್ಸು ಹರಿತಿರ್ಬೇಕು. ಒಂದು ಸಾರಿ ಇಂದ್ರಿಯದ ಕಡೆ, ಒಂದು ಸಾರಿ ಮನಸ್ಸಿನ ಕಡೆ, ಒಂದು ಸಾರಿ ಬುದ್ಧಿ ಕಡೆ, ಒಂದು ಸಾರಿ ಪ್ರಾಣದ ಕಡೆ, ಯಾವಾಗ ಒಂದು ಸಾರಿ ಆತ್ಮದ ಕಡೆ. ಹಂಗಲ್ಲ, ಯಾವುದ್ರ ಕಡೆನೂ ಲಕ್ಷ್ಯ ಬೇಡ, ಕೇವಲ ಆತ್ಮದ ಕಡೆ ಲಕ್ಷ್ಯ ಕೊಡ್ರಿ ಸಾಕು. ಉಳಿದದ್ದೇನು ಮಾಡೋದು ಬೇಕಾಗಿಲ್ಲ. ಅವನಲ್ಲಿಯೇ ಅವಿಚ್ಛಿನ್ನವಾಗಿ ಮನೋಪ್ರವಾಹವನ್ನು ಹರಿಸಿ ಕೇಂದ್ರೀಕರಿಸುವುದು ಪರಿಶುದ್ಧ ಧ್ಯಾನ. ಇದಕ್ಕೆ ನಿರ್ಗುಣ ಧ್ಯಾನವೆಂಬ ಹೆಸರು ಇದೆ. ಆತ್ಮದ ಕಡೆನೇ ಲಕ್ಷ್ಯ ಕೊಟ್ರಿ ಅಂತಂದ್ರೆ ಏನದು? ನಿರ್ಗುಣ ಧ್ಯಾನ. ನೀವು ಮನಸ್ಸಿನ ಕಡೆ, ಬುದ್ಧಿ ಕಡೆ ಲಕ್ಷ್ಯ ಕೊಟ್ಟು ಆ ಶಬ್ದ, ಆ ದೃಶ್ಯ, ಆ ಸ್ಪರ್ಶಗಳ ಬಗ್ಗೆ ನೀವು ತಲೆ ಹಚ್ಕೊಂಡ್ರಿ ಅಂತಂದ್ರೆ ಏನಾಗ್ತದ? ಅದನ್ನು ಸಮಾಧಾನ ಮಾಡ್ಕೊಳಕ ಮತ್ತೇನ್ ಮಾಡ್ಬೇಕು? ಪೂಜೆ ಪಾಠ, ತಲೆ ಮೇಲೆ ನೀರು ಹಾಕೊಳ್ಳೋದು, ಏನೇನೋ ಮಾಡ್ತಿರ್ತಾರ. ನಾನಾ ರೀತಿ ವೃತಗಳು ಮಾಡ್ತಾರ. ಅವೆಲ್ಲ ಸಗುಣ ಧ್ಯಾನ. ಬರೀ ಆತ್ಮನ ಕಡೆ ಲಕ್ಷ್ಯ ಕೊಟ್ರಿ ನಿರ್ಗುಣ ಧ್ಯಾನ. ಈ ನಿರ್ಗುಣ ಧ್ಯಾನ ಸ್ವಲ್ಪ ಕಷ್ಟ. ಅದನ್ನು ಸಾಧಿಸುವ ಮುಂಚೆ ನಾವು ಸಗುಣ ಧ್ಯಾನವನ್ನು ರೂಢಿಸಬೇಕು. ಒಂದು ದೇವತೆಯ ಮೂರ್ತಿ ಅಥವಾ ಇಷ್ಟಲಿಂಗ, ಮಿನುಗುವ ಜ್ಯೋತಿ, ಗುರುವಿನ ಭಾವಚಿತ್ರ ಮುಂತಾದ ಧ್ಯೇಯ ವಸ್ತುಗಳಲ್ಲಿ ಮನವನ್ನು ಕೇಂದ್ರೀಕರಿಸುವ ಅಭ್ಯಾಸವನ್ನು ಬಿಡದೆ ಬಹುಕಾಲ ಮಾಡಬೇಕು. ಮನವು ಅವುಗಳಲ್ಲಿ ಸ್ಥಿರವಾಗಲು ಕಲಿತರೆ ಆಮೇಲೆ ಮೂರ್ತಿಗಳನ್ನೆಲ್ಲ ಮರೆತು ನಾಮರೂಪಗಳ ಆಧಾರದ ಪರಂಜ್ಯೋತಿರಾತ್ಮದಲ್ಲಿ ಅದನ್ನು ಸೆಲೆಗೊಳಿಸಬೇಕು. ಅದೇ ಪವಿತ್ರ ಧ್ಯಾನ. ಏನ್ ಮಾಡಬೇಕು? ಆ ಒಂದು ಇಷ್ಟಲಿಂಗ ಅಥವಾ ಯಾವುದೋ ಒಂದು ವಸ್ತು, ಮೂರ್ತಿ, ಭಾವಚಿತ್ರ ಏನೂ ಇಲ್ಲ ಅಂತಂದ್ರೆ ನಿಮ್ಮ ಮನೆ ಒಳಗೆ ಏನು ಅಂತ ಯಾವ ನಮ್ಮನೆ ಪದ್ಧತಿ ಇಲ್ಲ ಅಂತಂದ್ರೆ ನಿಮ್ಮ ಮನೆಗೊಂದು ಗ್ವಾಡಿಗೆ, ಬಿಳಿ ಗ್ವಾಡಿ ಮೇಲೆ ಒಂದು ಕರಿ ಚಿಕ್ಕಿ, ಸಣ್ಣದೊಂದು ಚಿಕ್ಕಿ ಇಟ್ಟು ಒಂದು ಮೂಲೆಗ ಮುಖ ಮಾಡ್ಕೊಂಡು ಕುಂತ್ಬಿಡೋದು. ಅದೇ ಸಗುಣ ಧ್ಯಾನ. ಅದ್ರ ಕಡೆನೇ ಲಕ್ಷ್ಯ ಕೊಟ್ಕೋತ ಕುಂದ್ರದು. ಮತ್ತೇನ್ ಮಾಡೋದು? ಆ ರೀತಿ ಲಕ್ಷ್ಯ ಕೊಟ್ಕೋತ ನಿಧಾನವಾಗಿ ಆತ್ಮದ ಕಡೆ ಲಕ್ಷ್ಯ ಕೊಡೋದು ಕಲಿಬೇಕು. ಅದನ್ನ ಹೇಳೋ ಪದ್ಧತಿಗಳು ಬಹಳ ಅದಾವ. ಹೊರಗಿನ ಚಿಕ್ಕಿ ನೋಡ್ತಾ ಇದ್ರೆ ಆ ನೋಡ್ತಾ ಇರೋ ಚಿಕ್ಕಿ ಒಳಗೆ ಏನು ಇರಲ್ಲ, ನೋಡುವ ಕಣ್ಣಿನೊಳಗಿರ್ತದ. ಸುಖ ಚಿಕ್ಕಿ ಒಳಗಿಲ್ಲ, ನೋಡ ಕಣ್ಣಿನೊಳಗಿರ್ತದೆ. ಮತ್ತ ನೋಡ ಕಣ್ಣಿನೊಳಗೆ ಸುಖ ಅದ ಅಂತಂದ್ರೆ ಕಣ್ಣಾಗ ಏನದ? ಕಣ್ಣಿನೊಳಗೊಂದು ಪ್ರಾಣ ಅದಲ್ಲ, ಆ ಪ್ರಾಣದಾಗಿರ್ತದೆ. ಆ ಪ್ರಾಣನೂ ಇರ್ತದ, ಹೋಗ್ತದ. ಅದರೊಳಗೂ ಅಂತ ಸುಖ ಅಲ್ಲ. ಅದಕ್ಕಿಂತ ಮೂಲ ಹೋಗೋದು ಮನಸ್ಸು. ಆ ಮನಸ್ಸಿನಿಂದ ಒಂದೊಂದ್ಸಾರಿ ಸಂಕಲ್ಪ ವಿಕಲ್ಪ ಆಗ್ತಿರ್ತಾವ. ಆ ಮನಸ್ಸಿನಿಂದ ಇಂಥದ್ದು ನೋಡು ಅಂತ ಹೇಳೋದೇ ಬುದ್ಧಿ. ಹಿಂಗ್ ಹೋಗ್ಬೇಕು ನಾವು. ಹಿಂಗೋಗಿ ಆ ಚಿಕ್ಕಿಲಿಂತ ಕಣ್ಣ, ಪ್ರಾಣ, ಮನಸ್ಸು, ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರದ ಹಿಂದಿರೋದೇ ಆತ್ಮ. ಇಷ್ಟದ ಅಹಂಕಾರದ ಹಿಂದಿರೋದೇ ಆತ್ಮ. ಅಹಂಕಾರ ದಾಟಿ ಹೋದ್ರಿ ಆತ್ಮನೇ ಸಿಗ್ತು. ಅಹಂಕಾರ ದಾಟ್ಲಕ್ಕೆ ವಲ್ಲ ಅಂತಂದ್ರೆ ಇದು ನಾನು ನನ್ನದು ಅನ್ನೋದ್ರಾಗ ಬಿದ್ದು ಸಾಯ್ಬೇಕಷ್ಟೆ. ಅದಕ್ಕೇನಾಯ್ತು?
ಪರಂಜ್ಯೋತಿ ಆತ್ಮನಲ್ಲಿ ಅದನ್ನ ಸೆಲೆಗೊಳಿಸ್ಬೇಕು. ಈಗ ಹೊರಗಿನ ಸಿಕ್ಕಿಲಿ ಅಂತ ಒಳಗೆ ನಿಮ್ಮ ಆತ್ಮಕ್ಕೆ ಹೋಗಿ ಮುಟ್ಟೋದು ಗೊತ್ತಾಯ್ತಾ ಹೆಂಗಂತ? ಇಷ್ಟಲಿಂಗದಲ್ಲಿಂತ ನಿಮ್ಮ ಆತ್ಮಕ್ಕೆ ಮುಟ್ಟೋದು ಗೊತ್ತಾಯ್ತಾ ಹೆಂಗಂತ? ಜರ್ನಿ ಇಷ್ಟಲಿಂಗನೇ ದೇವರು ದೇವರು ಅಂತ ಮಾಡಬೇಕು ಮೊದಲು. ದೇವರ ತಂದ್ಮೇಲೆ ಇಷ್ಟಲಿಂಗ ಏನದದು? ಜಡವಸ್ತು ಆದ. ಮತ್ತ ಇಷ್ಟಲಿಂಗ ದೃಶ್ಯ ಜಡವಸ್ತು ಇದ್ಮೇಲೆ ದೃಷ್ಟ ಏನದ? ಅದು ಚೇತನ ಆದ. ಮತ್ತೆ ಈ ದೃಷ್ಟ ಯಾವುದು? ಕಣ್ಣು. ಹೀಗಾಗಿ ಆ ದೃಶ್ಯದಕ್ಕಿಂತ ದೃಷ್ಟ ಮುಖ್ಯ. ಮತ್ತು ದೃಷ್ಟಾದ ಇಂದ್ರಿಯ ಅದ. ಅದು ಇಂದ್ರಿಯದಲ್ಲಿ ಪಟುತ್ವ, ಅಂಧತ್ವ, ಮಂದತ್ವಗಳಿರ್ತಾವ. ಅದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಪ್ರಾಣ ಬೇಕು. ಆ ಪ್ರಾಣ ಇಲ್ಲಂತಂದ್ರೆ ಕಣ್ಣು ಹೆಂಗೆ ಕೆಲಸ ಮಾಡ್ತದೆ? ಆ ಪ್ರಾಣದ ಗುಣ ಏನದ? ಅಟ್ಯಾಚ್ಮೆಂಟ್. ಪ್ರಾಣದ ಗುಣ ಅಟ್ಯಾಚ್ಮೆಂಟ್. ಯಾವುದಾದ್ರೂ ದೃಶ್ಯ ನೋಡಿದ್ರಿ, ಆ ದೃಶ್ಯಕ್ಕೆ ನೀವು ಮಾರು ಹೋದ್ರಿ ಅಂತಂದ್ರೆ ಅದು ಪ್ರಾಣದ ಗುಣ. ಮುಂದೆ ಪ್ರಾಣದ ಗುಣನೂ ದಾಟಿ ಹೋಗ್ಬೇಕು. ಪ್ರಾಣದಿಂದ ಮನಸ್ಸು, ಜಡ ವಸ್ತುವಿನಿಂದ ಪ್ರಾಣ, ಪ್ರಾಣದಿಂದ ಮನಸ್ಸು, ಮನಸ್ಸಿನಿಂದ ಬುದ್ಧಿ, ಬುದ್ಧಿಯಿಂದ ಚಿತ್ತ, ಚಿತ್ತದಿಂದ ಅಹಂಕಾರ, ಅಹಂಕಾರದ ಹಿಂದೆ ಆತ್ಮ. ಹಿಂಗದ. ಅದಕ್ಕೆ ಆ ಒಂದು ಆತ್ಮಕ್ಕೆ ಹೋಗಿ ಮುಟ್ಟಬೇಕಾದ್ರೆ ಅಂತಃಕರಣದ ಮೂಲಕ, ಇಂದ್ರಿಯದ ಮೂಲಕ ಆ ಜಡ ವಸ್ತುವನ್ನು ಅಬ್ಸರ್ವ್ ಮಾಡಿ ಒಳಗೆ ಅರ್ಥ ಮಾಡ್ಕೊಂಡು ಒಳಗ ಆತ್ಮ ಅನ್ನೋ ದೈವ ಇದ್ದದ್ದಕ್ಕೆ ಈ ಲಿಂಗವನ್ನು ನಾನು ನೋಡ್ಲಿಕ್ಕೆ ಸಾಧ್ಯ ಆಯಿತು. ಈ ಲಿಂಗವನ್ನು ನೋಡಿ ಸಾಧನೆ ಮಾಡಿದರೆ ಆ ಲಿಂಗಕ್ಕೇನು ಲಾಭ ಇಲ್ಲ ನಿಮ್ಲಿಂತ. ನಿಮ್ಮೊಳಗಿರುವ ಅಂತಃಕರಣಕ್ಕೆ ಶುದ್ಧೀಕರಣ, ಸಿದ್ಧೀಕರಣಗಳಾಗ್ತಿರ್ತಾವ. ಅದಕ್ಕೆ ಹೊರಗೆ ಒಂದು ಸಗುಣ ಸ್ಟಾರ್ಟ್ ಮಾಡಿ ಆಮೇಲೆ ನಿಮ್ಮ ಆತ್ಮಕ್ಕೆ ಹೋಗಿ ಅಂತ ತಲುಪ್ತಿರಲ್ಲ, ಅದು ನಿರ್ಗುಣ ಧ್ಯಾನ. ಸಗುಣದಿಂದ ನಿರ್ಗುಣಕ್ಕೆ ಹೋಗೋದು ಗೊತ್ತಾಯ್ತರ? ಹೆಂಗ? ಯಾವ ಇಷ್ಟಲಿಂಗವನ್ನು ಜಡವಸ್ತುವನ್ನಾಗಿ ನೋಡ್ತೀವಿ, ಆ ನೋಡ್ತಕ್ಕಂಥ ದೃಷ್ಟ ಏನೈತಿ ಕಣ್ಣ, ಆ ಕಣ್ಣಿನ ಪ್ರಾಣದ, ಆ ಪ್ರಾಣ ಸುಮ್ಮ ಇರೋದಿಲ್ಲ, ಮನಸ್ಸಿಗೆ ಹೋಗ್ತದ. ಆ ಮನಸ್ಸ ಏನದ ಅದೇ ಆತ್ಮ. ಇಂದ ಮನಸ್ಸು ಆತ್ಮಕ್ಕೆ ಹೋಗಿ ತಲುಪ್ತದ. ಆ ಆತ್ಮದಿಂದ ಅರಿಯುವುದೇ ಆತ್ಮವನ್ನು ಆತ್ಮನಿಂದಲೇ ಅರಿಲಿಕ್ಕೆ ಸಾಧ್ಯ. ಅದು ಬೇರೆ ಅದರಿಂದ ಅರಿಲಿಕ್ಕೆ ಸಾಧ್ಯ ಇಲ್ಲ. ಹಿಂಗಾಗಿ ಆತ್ಮನೇ ಲಿಂಗವನ್ನು ನೋಡ್ಲಿಕ್ಕತ್ತದ ಅಂತೇಳಿ ಲಿಂಗ ಇರೋದೇ ಒಳಗಾದ ಅಂತೇಳಿ ಹಿಂಗೆಲ್ಲ ತಿಳ್ಕೊಂಡು ನಾವೇನ್ ಮಾಡ್ಬೇಕು? ಹೊರಗಿನ ಸಗುಣ ವಸ್ತುಗಳಿಂದ ನಿರ್ಗುಣಕ್ಕೆ ಹೋಗ್ಬೇಕು. ಹೋಗಿ ಒಳಗಿರೋ ಆತ್ಮ ಆದಂತೆ ಇದು ಲಿಂಗ ನೋಡ್ಲಕ್ಕಾಯ್ತು, ಮತ್ತಿನ್ನೇನು ಬಂದು ಎಲ್ಲ ನೋಡ್ಲಕ್ಕಾಯ್ತು ಅಂತೇಳಿ ಆ ರೀತಿ ಆದಂತ ಒಂದು ಕೆಲಸ ಮಾಡೋದು. ಇಲ್ಲಿ ಏನಾಗ್ತದ? ಇನ್ನೊಂದು ವೈಚಾರಿಕ ಧ್ಯಾನ ಇಲ್ಲಿದೆ. ಏನಪ್ಪಾ ಅಂದ್ರೆ ಅದು ಕೇವಲ ಸಾಧನ. ಅದಕ್ಕೆ ಕಷ್ಟ ಮಹತ್ವ. ಅದು ಏನನ್ನೇ ನೆನೆಯಲಿ, ಏನನ್ನೇ ಬಯಸಲಿ, ಎಲ್ಲಿಯೇ ಚಲಿಸಲಿ, ಅದರ ಗೊಡವೆ ನಮಗೇಕೆ? ನಾನು ಮಹಾದೇವ, ನಾನು ಬ್ರಹ್ಮ, ನನಗೆಲ್ಲಿ ಅದರ ಸಂಘ? ದೇಹ, ಇಂದ್ರಿಯ, ಪ್ರಾಣ, ಮನ, ಬುದ್ಧಿ, ಭಾವ ಅವು ನಾನಲ್ಲ. ಅವು ಏನಾರ ಬಯಸ್ತಿದ್ದು ಅಂತಂದ್ರೆ ಅದ್ರ ಬಯಕೆ ಈಡೇರಿಸ ಕೆಲಸನೂ ನಂದಲ್ಲ. ಹಿಂಗಾಗಿ ಅವುಗಳ ಭಾವಗಳು ಒಂದೂ ನಾನಲ್ಲ, ನನ್ನದಲ್ಲ. ಹಿಂಗಾಗಿ ಅವು ಏನ್ ಬೇಡ್ತವ ಅವು ನಮಗ್ ಸಂಬಂಧ ಇಲ್ಲ ಅನ್ನಂಗಿರ್ಬೇಕು. ಈಗ ಜಾತ್ರೆಗ ಯಾರೋ ಮಕ್ಕಳು ಕರ್ಕೊಂಡ್ ಬಂದಿರ್ತಾರ, ಆ ಮಕ್ಕಳು ಏನೋ ಬೇಕಂತ ಅಳ್ತಿರ್ತಾವ. ಅವ್ ಒಳ ಟೈಮ್ನಾಗ ನಿಮ್ಗೇನಾರ ಸಂಬಂಧ ಅದೇನೋ ಯಾರ ಮಕ್ಕಳ ಅಳಗ? ಯಾರ ಮಕ್ಕಳಾರ ಜಾತ್ರೆಗೆ ಏನೋ ಬೇಕಂತ ಅಳತಾ ಇದ್ರ ಅದು ನಿಮ್ಗೇನ್ರ ಸಂಬಂಧ ಅದೇನು? ನೀವು ಜಾತ್ರೆಗೆ ಹೋದಾಗ ಸಂಬಂಧ ಇಲ್ಲ. ಅದೇ ರೀತಿ
ನಾನು ಆತ್ಮ ಅದೀನಿ, ಇವ್ಯಾವ ನನಗೆ ಸಂಬಂಧ ಇಲ್ಲ. ಅದರ ಬೇಡಿಕೆಗಳು ನನಗೆ ಸಂಬಂಧ ಇಲ್ಲ. ಅವು ಬೇಕಾದ ಬೇಡಲ್ಲ, ಏನ್ ತೊಂದರೆ ಇಲ್ಲ. ಅದರ ಬೇಡಿಕೆ ಈಡೇರಿಸೋ ಜವಾಬ್ದಾರಿ ನನಗೇನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಇರಬೇಕು. ಇವುಗಳ ಭಾವಗಳೊಂದು ನನ್ನವಲ್ಲ ಅಂದ್ರೆ ಏನು? ಉದಾಸೀನ ಮಾಡಬೇಕು. ಆ ಇಂದ್ರಿಯಗಳ ಬಯಕೆಗಳಿಗೆ ಉದಾಸೀನ ಮಾಡಬೇಕು. ಇದು ಬಹಳ ಮುಖ್ಯದ. ಇದು ಉದಾಸೀನ ಮಾಡಿ, ಇಂದ್ರಿಯಗಳ ಬಯಕೆಗೆ ಉದಾಸೀನ ಮಾಡಿ ಅವನೇನ್ ಮಾಡಬೇಕು? ತನ್ನ ಆತ್ಮನಲ್ಲಿ ಅಖಂಡ ಅನಂತ ಅಂತೇಳಿ ನಾನು ಅಮರ, ನಾನು ಅಖಂಡ, ನಾನು ಅನಂತ ಅಂತೇಳಿ ಭಾವಿಸಿ ತನ್ನಲ್ಲಿ ತಾನು ಇರಬಯಸಬೇಕು. ಅದೇ ಅತ್ಯಂತ ಶ್ರೇಷ್ಠವಾದ ದೈವಿ ಧ್ಯಾನ. ಸಮಾಧಿ ಇದು ನಿನ್ನೆ ಹೇಳಿನಿ, ಆದ್ರೂ ಧ್ಯಾನ ಇನ್ನೊಂದು ಸ್ವಲ್ಪ ಹೇಳ್ಬೇಕಂತ ಹೇಳಿದೆ. ಇವತ್ತ ಕೊನೆಯದಿದು ಸಮಾಧಿ. ಈ ಸಮಾಧಿ ಅಂತಂದ್ರ ನದಿಯ ಮೂಲ ಸಮುದ್ರ. ಸಮುದ್ರದಿಂದಲೇ ಹೊರಟ ಅದು ಸಮುದ್ರವನ್ನು ಕೂಡಿದಾಗ ನದಿ ಸಮಾಧಿ ಪಡೆಯಿತು ಎಂದು ಅರ್ಥ. ನದಿಯ ಮೂಲ ಸಮುದ್ರ, ಸಮುದ್ರದಿಂದಲೇ ಹೊರಟ ಅದು ಸಮುದ್ರವನ್ನು ಕೂಡಿದಾಗ ನದಿ ಸಮಾಧಿ ಪಡೆಯಿತು ಎಂದು ಅರ್ಥ. ಹಾಗೆಯೇ ದೇಹ ಇದು ನಿರ್ಮಾಣವಾದುದು ಪಂಚಭೂತಗಳಿಂದ. ನೆಲ, ನೀರು, ಬೆಂಕಿ, ಗಾಳಿ, ಆಕಾಶ ಇವೇ ಆ ಭೂತಗಳು. ವಿಶ್ವದಲ್ಲಿಯ ವಸ್ತುಗಳು ಅವುಗಳಿಗೆ ಕಾರಣ ಯಾವುದಪ್ಪ ಅಂದ್ರೆ ಈ ಪಂಚಭೂತಗಳೇ. ಎಲ್ಲಾ ಪ್ರಾಪಂಚಿಕ ವಸ್ತುಗಳು ಈ ಪಂಚಭೂತಗಳಿಂದಲೇ ಆಗ್ಯಾವ. ವಿಶ್ವವಾಗಲಿ ದೇಹವಾಗಲಿ ಕೊನೆಗೊಮ್ಮೆ ಆ ಕಾರಣವನ್ನು ಸೇರಲೇಬೇಕು. ಅಂತಾರೆ ನೋಡ್ರಿ, ಪಂಚಭೂತದೊಳಗೆ ಲೀನ ಆಯಿತು ಅವರ ಶರೀರ ಅಂತ. ಆ ಸೇರುವಿಕೆಗೆ ಸಮಾಧಿ ಎಂಬ ಹೆಸರು ಇದೆ. ನಮ್ಮ ಮನವು ಧ್ಯಾನದಲ್ಲಿ ಪೂರ್ಣ ಮುಳುಗಿ ಹೋದಾಗ ಇಂಥ ದಿವ್ಯ ಸಮಾಧಿ ಒಂದು ಘಟಿಸುವುದು. ಏನಾಗ್ತದಪ್ಪ ಅಂದ್ರೆ ನಾವು ಧ್ಯಾನದಲ್ಲಿ ಪೂರ್ಣ ಮುಳುಗಿಬಿಟ್ಟೆವು ಅಂತಂದ್ರೆ ಒಂದು ಇಂಥ ಸಮಾಧಿ ಘಟಿಸ್ತದ. ಅಲ್ಲಿ ಧ್ಯಾನ ವೃತ್ತಿ, ಧ್ಯೇಯ ಮೂರ್ತಿ ಮತ್ತು ಧ್ಯಾತೃ ಜೀವ ಒಂದಾಗುತ್ತಾರೆ. ಕನ್ನಡಿ ಹೊಡೆದಾಗ ಅದರಲ್ಲಿಯ ಪ್ರತಿಬಿಂಬ ಮಹಾ ಆಕಾಶದಲ್ಲಿ ಬೆರೆತು ಎಂದೆಂದಿಗೂ ಬೇರಾಗದಂತೆ ಅರಿತು ಹೋಗುತ್ತದೆ. ಹಾಗೆಯೇ ಕನ್ನಡಿ ಮುಖ ನೋಡ್ತಿರ್ತೀರಿ, ಅದು ಒಡೆದ ಕೂಡ್ಲೇನೆ ಅದರೊಳಗೆ ಏನು ಪ್ರತಿಬಿಂಬ ಇರ್ತದಲ್ಲ, ಆ ಪ್ರತಿಬಿಂಬ ಆಕಾಶದಾಗ ಬೆರ್ತು ಹೋಗ್ಬಿಡ್ತದೆ. ಎಕಡೆ ಹೋಗ್ತದ ಅಂತಂದ್ರೆ ಆಕಾಶದಾಗ ಬೆರ್ತು ಹೋಗ್ಬಿಡ್ತದೆ, ಅದು ಇರಂಗಿಲ್ಲ. ಹಂಗ ಇಲ್ಲಿ ಆತ್ಮದೊಳಗ ತನ್ನ ಸಮಾಧಿ ಹೊಂದಿದ್ನು ಅಂತಂದ್ರೆ ವಿಲೀನವನಾದಡೆ ಅದರಲ್ಲಿ ಜೀವನು ತನ್ನ ಮಹಾಮೂಲನಾದ ಪರಮ ಕಾರಣನಾದ ಮಹಾ ಅರಿವಿನ ಅಂಬರದಲ್ಲಿ ಸಾಮರಸ್ಯಗೊಳ್ಳುವನು. ಅಲ್ಲಿ ಮನವಿಲ್ಲ, ಕಲ್ಪನೆಗಳಿಲ್ಲ, ವೃತ್ತಿ ವಿನ್ಯಾಸಗಳಿಲ್ಲ, ಒಂದೆರಡಿಲ್ಲ, ತಾನು ಇದಿರಿಲ್ಲ, ಶಬ್ದ ಅರ್ಥಗಳಿಲ್ಲ, ಬರೀ ಮೌನ, ಮಹಾಬಯಲು. ಎಲ್ಲಿ? ಸಮಾಧಿ ಒಳಗೆ ಜ್ಞಾತೃ, ಜ್ಞಾನ, ಜ್ಞೇಯ ಮೂರು ಒಂದಾಗ್ಬಿಡ್ತಾವ ಸಮಾಧಿ ಒಳಗೆ. ಅವು ಮೂರು ಬೇರೆ ಬೇರೆ ಇರಂಗಿಲ್ಲ ಸಮಾಧಿ ಒಳಗೆ. ಸಮಾಧಿ ಹತ್ತರಿಗಿಂತ ಮೊದಲ ಜ್ಞಾತೃ, ಜ್ಞಾನ, ಧ್ಯೇಯ ಬೇರೆ ಬೇರೆ ಇರ್ತಾವ. ಯಾವಾಗ ಸಮಾಧಿ ಹತ್ತಿತು ಅವು ಒಂದೇ ಆಗಿರ್ತಾವ. ಅವಾಗ ಏನಾಗ್ತದ? ಅವು ಮೂರು ಒಂದೇ ಆದಾಗ, ಅಥವಾ ಅವನು ಸಾಮರಸ್ಯಗೊಂಡಾಗ ಅವು ಮೂರು ಒಂದಾಗ್ತಾವ. ಅವು ಮೂರು ಒಂದಾದಾಗ ಅವ ಸಾಮರಸ್ಯಗೊಂಡಿರ್ತಾನೆ. ಅಲ್ಲಿ ಏನಾಗ್ತದ? ಮನವಿಲ್ಲ, ಕಲ್ಪನೆಗಳಿಲ್ಲ, ವೃತ್ತಿ ವಿನ್ಯಾಸಗಳಿಲ್ಲ, ಒಂದಿಲ್ಲ, ಎರಡಿಲ್ಲ, ತಾನು ಅನ್ನೋದಿಲ್ಲ, ಇತರರು ಇಲ್ಲ, ಅಲ್ಲಿ ಶಬ್ದ ಅರ್ಥಗಳಿಲ್ಲ. ಆತ್ಮದ ಕಡೆ ಲಕ್ಷ್ಯ ಕೊಟ್ಟ ಮೇಲೆ ಅಲ್ಲಿ ಶಬ್ದನೂ ಇಲ್ಲ, ಅರ್ಥನೂ ಇಲ್ಲ.
ನಮ್ಮ ಲಕ್ಷ್ಯ ಆತ್ಮದ ಕಡೆ ಇತ್ತಂದ್ರ ಅವ್ರು ಹೇಳಿದ ಶಬ್ದ ಕಡೆನೂ ನಮ್ಮ ಲಕ್ಷ್ಯ ಇಲ್ಲ, ಅರ್ಥದ ಕಡೆನೂ ನಮ್ಮ ಲಕ್ಷ್ಯ ಇಲ್ಲ. ಆತ್ಮದ ಕಡೆ ಇತ್ತಂದ್ರೆ ಅಲ್ಲಿ ಬರೀ ಮೌನ, ಮಹಾ ಬಯಲು, ಒಂದು ಆನಂದನೇ ಆನಂದ. ಹಿಂಗಿರುತ್ತೆ. ಒಳಗೆ ನೋಡಿದರೆ ಒಳಗೆ ಬಯಲು, ಹೊರಗೆ ನೋಡಿದರೆ ಹೊರಗೆ ಬಯಲು, ನೆನೆದಿಹೇನೆಂದಡೆ ಮನ ಬಯಲು, ನೆನೆಯಿಸಿಕೊಂಡಿಹೇನೆಂದಡೆ ನೀನಿಲ್ಲವಾಗಿ ನಾನು ಬಯಲು, ನೀನು ಬಯಲು, ಭಾವಿಸಿಕೊಂಬ ವಸ್ತುವಿಲ್ಲವಾಗಿ ಭಾವ ಬಯಲೆಂಬುದು ಏನು ಕಾಣ, ಮರವು ನಷ್ಟವಾಯಿತು ಅರಿವು ಶೂನ್ಯವಾಯಿತು ನೋಡ, ಅರಿವು ಶೂನ್ಯವಾದುದೇ ಅಖಂಡ ನಿರಾಳ ನೋಡ, ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಅಂತ ಒಂದು ವಚನ ಬರಲ್ಲ. ಅಲ್ಲಿ ಏನಾಯ್ತು, ಸಂಕಲ್ಪ ಸತ್ತಿತ್ತು. ನಾವು ಏನು ಮೋಕ್ಷ ಪಡ್ಕೋಬೇಕನ್ನೋದು ಸಂಕಲ್ಪ ಮಾಡಿ ಸಾಧನೆ ಮಾಡಿವಲ್ಲ, ಆ ಸಂಕಲ್ಪ ಪರಿಪೂರ್ಣ ಆಯ್ತಂತ. ಸತ್ತಿತ್ತು ಅಂತಂದ್ರೆ ಮುಗೀತಂತ. ಸತ್ತದಂತಂದ್ರೆ ಅದು ವೇಸ್ಟ್ ಆಯ್ತಂತಲ್ಲ, ಪರಿಪೂರ್ಣ ಆಯ್ತಂತ. ಸಂಕಲ್ಪ ಪರಿಪೂರ್ಣ ಆಯ್ತು. ನಿರ್ವಿಕಲ್ಪವೆಂಬ ಗರ್ಭ ಬಳಿದು ತೆರಹಿಲ್ಲದ ಮಹಾಘನದೊಳಗಡಗಿತ್ತಾಗಿ ಸಾಧ್ಯನಿಲ್ಲ, ಸಾಧಕನಿಲ್ಲ, ಪೂಜ್ಯನಿಲ್ಲ, ಪೂಜಕನಿಲ್ಲ, ದೇವನಿಲ್ಲ, ಭಕ್ತನಿಲ್ಲ, ಇವೇನೂ ಏನೂ ಇಲ್ಲವಾಗಿ ನಾಮನಲ್ಲ, ನಿರ್ನಾಮನಲ್ಲ, ಸೀಮನಲ್ಲ, ನಿಸ್ಸೀಮನಲ್ಲ, ಇವೇನೂ ಏನೂ ಇಲ್ಲದ ಸರ್ವಶೂನ್ಯ ನಿರಾಲಂಬವು ನಿರ್ವಯಲು ನಿರಾಕಾರ ಪರವಸ್ತು ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಅಂತ. ಇದು ಸಮಾಧಿ ಹಚ್ಚಿದಾಗಿಂದ ಅನುಭವದ ಮಾತು. ಅಲ್ಲಿ ಏನೇನು ಇಲ್ಲ. ಇನ್ನ ಏನ್ ಬೇಕಾದ ನಿಮ್ಮ ಹತ್ರ ಏನೇನು ಶಬ್ದಗಳವ ಅವೆಲ್ಲ ಇದ್ರಾಗ ಹಾಕಿ ಅವ್ಯಾವು ಆ ಸಮಾಧಿ ಒಳಗಿಲ್ಲ. ಬರೇ ಬಯಲು, ಬರೇ ಬಯಲು, ಬರೇ ಬಯಲು ಅಂತ ಹೇಳಂತ ಒಂದು ವಚನಗಳು ಹೇಳ್ಯಾರ. ಅದಕ್ಕಿದು ಸಮಾಧಿ ಒಳಗ ಜ್ಞಾನ, ಜ್ಞಾತೃ, ಜ್ಞೇಯ ವಸ್ತುಗಳು ಎಲ್ಲ ಒಂದಾಗಿಬಿಡ್ತಾವ. ಒಂದಾದಾಗ ಅವನು ಆ ಆತ್ಮ ಪರಮಾತ್ಮರಲ್ಲಿ ಲೀನ ಆಗಿಬಿಟ್ಟಿರ್ತಾನ, ಸಂಪೂರ್ಣ ವಿಲೀನ ಆಗಿಬಿಟ್ಟಿರ್ತಾನ. ಅವ ಪಂಚಭೂತಗಳ ಮುಲಾಜಿ ಇರ್ಲಾರ್ದಂಗೆ ಆಗ್ಬಿಟ್ಟಿರ್ತಾನ. ಆ ಪಂಚಭೂತಗಳ ಮುಲಾಜಿ ಅದು ಎದುರಿರ್ಲಿ ವಾದ ಹೋಗಲಕ್ಕಂತೇಳಿ ಆತ್ಮ ಸ್ವರೂಪನ ಆಗಿ ಬಿಟ್ಟಿರ್ತಾನ ಅಂತ. ಇದು ಶುದ್ಧ ಬ್ರಹ್ಮ ಪೀಠದ ಪಾಠ. ನನಗ ಇಲ್ಲಿ ಕೇಳಕತ್ತೀರ? ನಿದ್ದೆತ್ತಿದ್ರ ಎತ್ತರ ರೀ, ಏನಾರ ಒಂದು ಬೇರೆ ವ್ಯವಸ್ಥೆ ಮಾಡ್ರಿ. ಎಲ್ಲರ ಬರ್ತೀನಿ, ಎಲ್ಲರ ಕೂತ್ ಹೇಳ್ತೀನಿ. ಇಲ್ಲಿ ಉಸಿರುಗಟ್ಟುವ ವಾತಾವರಣ, ನಮಗೇನು ಅನುಕೂಲ ಏನು ಇದಾಗ್ತಾ ಇಲ್ಲ. ಎಲ್ಲ ಏನು ಹೇಳ್ಬೇಕು ತಿಳಿತಾ ಇಲ್ಲ ನನಗೆ. ಪಾಠ ಈ ಬೇಡ ಅಂದ್ರೆ ಇದು ಮುಗಿಸಿಬಿಡ್ತೀವಿ, ಇಲ್ಲಿಗೆ ಮುಗಿಸಿಬಿಡ್ತೀವಿ. ನಡಿಬೇಕು ಅಂದ್ರೆ ಎಲ್ಲರೂ ಒಂದು ಬೇರೆ ವ್ಯವಸ್ಥೆ ಮಾಡ್ರಿ, ನಡೆಸೋಣ ಅಂತ ಒಂದು ವಿಚಾರ. ಏನು ಮಾಡಬೇಕು ನನಗೇನು ತಿಳಿತಾ ಇಲ್ಲ ಮುಂದಿಂದ. ಏನ್ರಿ? ಏನ್ ಜಲ್ದಿ ಚಾಲು ಮಾಡೋದು? ಇಲ್ಲಿ ನನ್ನ ಮನೆಯೊಳಗೆ ನನಗೆ ಅನುಕೂಲ ಆಗ್ತಾ ಇಲ್ಲ. ಇಲ್ಲಿ ನನಗೆ ಏನು ಇರ್ಬೇಕಂತ ಮನಸ್ಸೇ ಬರ್ತಾ ಇಲ್ಲ. ಇಲ್ಲ ಎಲ್ಲ ಹಿಂಗೆ ಇರ್ಲಕ್ಕೂ ಸಮಾಧಾನ ಇಲ್ಲ, ಎಲ್ಲರೂ ಬರ್ಲಕ್ಕೂ ಮನಸ್ಸಿಲ್ಲ. ಹಿಂಗಾಗ್ಬಿಟ್ಟ ನಾವು.
ಪರಿಸ್ಥಿತಿ. ಓಕೆ, ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ, ಶರಣ ಶರಣ. ಎಲ್ಲರಿಗೂ ಶರಣ ಶರಣ.